ತಿಳಿಸ್ತಾ ಇವತ್ತು ನಾನು ನಿಮ್ ಜೊತೆ ಜೀವನ ಸೂತ್ರಗಳ ಬಗ್ಗೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ. ಇದಕ್ ಮುಂಚೆ ಒಂದು ರಿಯಲ್ ಸ್ಟೋರಿ ಇದೆ, ನಡೆದಿದ್ದ ಸ್ಟೋರಿಯನ್ನು ತಿಳಿದುಕೊಂಡು ಮತ್ತೆ ಆ ಸೂತ್ರಗಳಿಗೆ ಹೋಗೋಣ. ಒಬ್ಬ ಹುಡುಗ ಬಡತನದ ಕುಟುಂಬದಲ್ಲಿ ಹುಟ್ಟಿದ್ದಾರೆ. ಆ ಅವರು ಬಾಲ್ಯದಿಂದಲೇ ಒಂದು ಲಕ್ಷ್ಯವನ್ನು ಸಂಕಲ್ಪ ಮಾಡ್ಕೊಂಡಿರ್ತಾನೆ. ದೊಡ್ಡವನಾದ್ಮೇಲೆ ಬೇಕಾದಷ್ಟ ಹಣವನ್ನು ಸಂಪಾದಿಸಿ ಬೇಕಾದಷ್ಟ ಹೇರಳವಾಗಿ ತಿನ್ನಲು ಫ್ರಿಡ್ಜ್ನಲ್ಲಿ ಹಣ್ಣು ಹಂಪಲು ತರಕಾರಿ ಸ್ಟೋರ್ ಮಾಡಿಕೊಂಡ. ಯಾವಾಗ ಬೇಕು ಅಂದ್ರೆ ಆವಾಗ ತಿನ್ಬೇಕು, ಆಹಾರ ಬೇಕನ್ನುವಾಗ ಆಹಾರ ಇರಬೇಕು. ಆ ರೀತಿ ಅವರು ಲಕ್ಷ್ಯವನ್ನು ಏರ್ಪಡಿಸ್ಕೊಂಡ್ರೆ, ನಿವಾಸ ಮಾಡಲು ದೊಡ್ಡ ಬಂಗ್ಲಾ ಬೇಕು, ಓಡಾಡಲು ಒಂದು ಫೆರಾರಿ ಕಾರ್ ಬೇಕು ಅಂತ. ಏಕೆಂದ್ರೆ ಅವರು ಚಿಕ್ಕವರು ಇರುವಾಗ ತಿನ್ನಲು ಸರಿಯಾದ ಆಹಾರ, ಧರಿಸಲು ಬಟ್ಟೆ, ಇರಲು ಮನೆ ಅವ್ರಿಗಿಲ್ಲ. ಆ ಕಾರಣ ಆ ಬಾಲಕ ತನ್ನ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಲು ಜೀವನವನ್ನು ಫಲಪ್ರದ ಮಾಡಿಕೊಳ್ಳಲು ನಿಶ್ಚಯ ಮಾಡಿಕೊಂಡರು. ಆದ್ರೆ ಕಡಿಮೆ ವ್ಯವಧದಲ್ಲಿ ಅವರು ಪ್ರಖ್ಯಾತ ಪ್ರತಿಷ್ಠ ಭಾರಿ ಶ್ರೀಮಂತ ಮಿಲೈನಿಯರ್ ಆಗ್ಬಿಡ್ತಾನೆ. ಆ ಅವರಿದೇ ಆದ ಸುಂದರವಾದ ದ್ವೀಪ, ಅತಿ ಸಿರಿವಂತತನ, ಆ ಒಡನಾಡೋದಕ್ಕೆ ತುಂಬಾ ಫ್ರೆಂಡ್ಸು. ಆತನ ಅಪಾಯಿಂಟ್ಮೆಂಟ್, ಅವರು ಕೋರ್ಟಲ್ಲಿ ದೊಡ್ಡ ಲಾಯರ್ ಆಗಿರ್ತಾನೆ. ಅವ್ರ ಅಪಾಯಿಂಟ್ಮೆಂಟ್ ಬೇಕಂದ್ರೆ ದುಬಾರಿ ಫೀಸು, ಅವರು ಪ್ರಖ್ಯಾತ ಅಡ್ವೊಕೇಟ್ ಆಗಿರೋರಿಂದ ಒಂದು ಕೇಸ್ಗೆ ಕೋಟ್ಯಾಂತರ ರೂಪಾಯಿ ವಸೂಲು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅದು ಯಾವುದೇ ಕೇಸ್ ತೆಗೆದುಕೊಂಡ್ರೆ ಅದನ್ನು ಯಶಸ್ವಿಯಾಗಿ ವಿಜಯವನ್ನು ಸಾಧಿಸುತ್ತಿತ್ತು. ಒಂದ್ಸಲ ಇವರು ತನಗೆ ಅಸಿಸ್ಟೆಂಟ್ ಅನ್ನು ಅಪಾಯಿಂಟ್ ಮಾಡಿಕೊಳ್ಳುತ್ತಾನೆ. ಆತನು ಕೇಳ್ತಾನೆ, ನಾನು ನಿನ್ನನ್ನೇ ಯಾಕೆ ಅಪಾಯಿಂಟ್ ಮಾಡ್ಕೊಂಡು ಎಂದಾಗ ಆ ಅಸಿಸ್ಟೆಂಟ್ ನನಗೆ ಗೊತ್ತಿಲ್ಲ, ನೀವು ಯಾಕೆ ಅಪಾಯಿಂಟ್ ಮಾಡ್ಕೊಂಡ್ರು ನನ್ಗೆ ಗೊತ್ತಿಲ್ಲ ಅಂತಾರೆ. ಆಗ ಆ ಸಿರಿವಂತ ಏನ್ ಹೇಳ್ತಾರೆ ಅಂದ್ರೆ, ನಿನ್ನ ಈ ಪ್ರಾಮಾಣಿಕತೆಯನ್ನು ಕಂಡು ನೀನು ನೇಮಿಸಿಕೊಂಡೆ ಅಂತಾರೆ. ಆ ಅಸಿಸ್ಟೆಂಟ್ಗೆ ದೊಡ್ಡ ವ್ಯಕ್ತಿ ಬಳಿ ಕೆಲಸ ಮಾಡಬೇಕೆಂಬ ಅಭಿಲಾಷ ಜಾಸ್ತಿ ಇತ್ತು. ಈತನಿಗೆ ಯಾವ ರೀತಿಯ ಅನುಭವವಿಲ್ಲ, ಆದ್ರೆ ಅವರಲ್ಲಿ ಅಭಿಲಾಷೆ ಇತ್ತು, ಇವ್ರ ಹತ್ರ ಕೆಲಸ ಮಾಡ್ಬೇಕು ಅಂತ. ಆ ಶ್ರೀಮಂತರ ಹತ್ರ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಜನ ಪ್ರಯತ್ನ ಮಾಡ್ತಾರೆ. ಆದ್ರೆ ಈತನ ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗಲು ಕಾಲ್ ಬರುತ್ತೆ. ಇವನಿಗೆ ಪ್ರಾಮಾಣಿಕತೆಯನ್ನು ಮೆಚ್ಚಿ ತನಗೆ ಕೆಲಸ ಕೊಡ್ತಾನೆ ಅವನು. ಇವರ ವರ್ಕ್ ಪ್ಲೇಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಅಡ್ವೊಕೇಟ್ ಮಾಡೋ ವರ್ಕ್ ಪ್ಲೇಸ್ ಗಗನ ತುಂಬಿದ ಕಟ್ಟಡ ಮೇಲೆ ವಿಶಾಲವಾದ ಸುಂದರವಾದ ಸ್ಥಳದಲ್ಲಿ ಐಷಾರಾಮಿ ಸೌಲಭ್ಯದಲ್ಲಿ ಕೋರ್ಟ್ನ ಕೇಸ್ ಬಗ್ಗೆ ಚರ್ಚೆ ಮಾಡುತ್ತಾ ಸಿಗರೇಟ್ ಕುಡಿಯುತ್ತಾ ಇರ್ತಾರೆ. ಈತನು ನ್ಯಾಯಾಲಯಕ್ಕೆ ಪ್ರವೇಶವಾಗಿ ವಾದಿಸಿ ತೊಡಗಿದ್ರೆ ನ್ಯಾಯಾಲಯನೇ ಸ್ತಬ್ಧವಾಗ್ತಾ ಇರುತ್ತೆ. ಬೇರೆ ಲಾಯರ್ಸ್ ಬಂದು ಕೂತ್ಕೊಂಡು ಇವ್ರು ಯಾವ ರೀತಿ ವಾದನೆ ಇದ್ದಾರೆ ಅಂತ ಬರ್ಕೊಂಡೇ ಇರ್ತಾರೆ. ಅಷ್ಟು ದೊಡ್ಡ ಲಾಯರ್. ಆದ್ರೆ ಈ ಅಸಿಸ್ಟೆಂಟು ಈ ಲಾಯರ್ನ ಗಮನಿಸುತ್ತಾ ಎಷ್ಟೋ ಪಾರ್ಟಿಗಳಿಗೆ ಹೋಗ್ತಾ ಇರ್ತಾರೆ, ಆದ್ರೆ ಇವ್ರು ತಿನ್ನಕ್ಕೇನೂ ಆಗ್ತಾ ಇಲ್ಲ. ಕಾರಣ ಊಬಕಾಯ, ಒಬೆಸಿಟಿ, ಜೀರ್ಣವಾಗೋದಿಲ್ಲ, ಭಾರಿ ದೇಹ. ದುಬಾರಿ ಸೂಟ್ ಹಾಕೊಂಡ್ರೇನು ಶೆಕೆ ಹಾಕೊಳ್ಳೋಕ್ಕಾಗೋದಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ತೆಗೆದಿಡ್ಬೇಕು, ಅದು ಕಿರಿಕಿರಿ ಮಾಡ್ತಾ ಇದೆ ಅಂತ. ಪ್ರಪಂಚದಲ್ಲಿ ಅತ್ಯುತ್ತಮವಾದ ಮಂಚ, ಹಾಸಿಗೆ ಎಲ್ಲ ಇದ್ರೂನು ನಿದ್ದೆ ಬರ್ತಾ ಇಲ್ಲ. ಫ್ರಿಡ್ಜ್ ಅಲ್ಲಿ ತುಂಬಾ ಹಣ್ಣು ಹಂಪಲು ಏನ್ ಬೇಕಾದ್ರೆ ಇದೆ, ಆದ್ರೆ ತಿಂದ್ರೆ ಜೀರ್ಣ ಆಗೋದಿಲ್ಲ. ಅದೆಲ್ಲ ನೋಡ್ತಾ ಇರ ಅಸಿಸ್ಟೆಂಟ್ಗೆ ಒಂದು ಡೌಟ್, ಏತಕ್ಕಾಕಿ ಇವೆಲ್ಲ ಶ್ರಮ ಸಂಪಾದಿಸ್ನು, ಈಗ ಅದರ ಸುಖವನ್ನು ಸಹ ಆಸ್ವಾದಿಸ್ತಾ ಇಲ್ಲ. ಈಗ ಇವೆಲ್ಲ ಆತ ಮರ್ತಿದ್ದಾನೆ, ಆದ್ರೆ ಅಸಿಸ್ಟೆಂಟ್ಗೆ ಇದನ್ನ ಬಗ್ಗೆ ತಿಳಿದುಕೊಂಡಿದ್ದಾನೆ, ಈಗ ಅದನ್ನು ಅನುಭವಿಸುತ್ತಾ ಇಲ್ಲ ಅಂತ. ಅವ್ರ ಆಸೆ ಹೀಗೆ ಬಾಲ್ಯದಲ್ಲಿ ಏನೇನು ಆಸೆ ಪಟ್ಟಿರ್ತಾರೆ ಅವೆಲ್ಲ ನೆರವೇರಿದೆ, ಆದ್ರೆ ಉದ್ದೇಶಕ್ಕೆ ಪೆಟ್ಟಾಯ್ತು.
ಹಸಿವು, ನಿದ್ದೆ, ಪ್ರಶಾಂತತೆ, ನೆಮ್ಮದಿ ಇಲ್ಲ. ಯಾವುದೂ ಇಲ್ಲ. ಹಸಿವಿಲ್ಲ, ನಿದ್ದೆ ಇಲ್ಲ, ನೆಮ್ಮದಿನೂ ಇಲ್ಲ. ಸದಾ ಹಣ, ಹಣ, ಹಣ ಪ್ರಪಂಚದಲ್ಲಿನೇ ಅತ್ಯುತ್ತಮ ವಸ್ತುಗಳೆಲ್ಲ ಅವನಲ್ಲಿದೆ. ಒಬ್ಬ ತಡಯಾತ್ರಿಯಾದರೂ ಮಲಗದೆ ನ್ಯಾಯಾಲಯದಲ್ಲಿ ವಾದಿಸುವ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾನೆ. ನಾಳೆ ಕೋರ್ಟ್‌ನಲ್ಲಿ ಈ ರೀತಿ ವಾದನೆ ಮಾಡ್ಬೇಕು ಅಂತ. ಈ ಕೇಸ್ ವಿಜಯವಂತವಾದ್ರೆ ಸಾಕಷ್ಟು ಹಣ ಸಿಗುತ್ತದೆ ಅಂತ. ಅಸಿಸ್ಟೆಂಟ್ ಯಾವಾಗ್ಲೂ ಆಲೋಚಿಸುತ್ತಾ ಇದ್ದಾನೆ. ಈಗಾಗಲೇ ಸಾಕಷ್ಟು ಹಣ ಇದೆ. ಇನ್ನೂ ಹಣ ಸಂಪಾದನೆ ಮಾಡಿ ಏನ್ ಮಾಡುತ್ತಾನೆ ಈತ ಅಂತ. ಈಗ ನಮ್ಮ ಹತ್ರನೇ ಜಾಸ್ತಿ ಹಣ, ಸಂಪಾದನೆ, ಕಾರು ಎಲ್ಲ ಇದ್ರು ಅದನ್ನ ನೋಡೋಣ ಯಾರು ಇಲ್ಲ ಅಂದ್ರೆ ನಮಗೂ ಇಂಟ್ರೆಸ್ಟೇ ಇರೋದಿಲ್ಲ ಅಲ್ವಾ? ಇತರರಿಗೆ ಇವುಗಳನ್ನ ತೋರಿಸಲು ಆತುರ ಪಡ್ತಾ ಇರ್ತೀವಿ. ಮರುದಿನ ಕೋರ್ಟ್‌ನಲ್ಲಿ ವಾದಿಸಲು ಒಂದಿನ ಏನಾಗತ್ತೆ ಅಂದ್ರೆ, ಅವ್ರು ಕೋರ್ಟ್‌ನಲ್ಲಿ ವಾದಿಸಲು ಪ್ರಾರಂಭ ಮಾಡ್ತಾನೆ. ಆ ಆಡಿಯನ್ಸ್ ಕೂತ್ಕೊಂತಾರಲ್ವಾ, ಆ ಸ್ಥಳದಲ್ಲಿ ಅಸಿಸ್ಟೆಂಟ್ ಸಹ ಕೂತ್ಕೊಂಡೇ ಇರ್ತಾನೆ. ಈತ ವಾದಿಸುತ್ತಾನಂದ್ರೆ ಆವಾಗ್ಲೇ ಹೇಳ್ದೆ ಎಲ್ಲ ಲಾಯರ್ಸ್ ಬಂದು ನೋಟ್ಸ್ ಎಲ್ಲ ಬರ್ಕೊಂತಾರೆ ಅಂತ. ಯಾವ ರೀತಿ ವಾದನೆ ಮಾಡ್ತಾನೆ ಅಂತ. ಇವರು ಒಂದು ಎನ್ಸೈಕ್ಲೋಪೀಡಿಯಾ ಲೀಗಲ್ ವಾಕಿಂಗ್ ಟೆಕ್ಸ್ಟ್ ಬುಕ್ ಅಂತಾನೂ ಹೇಳ್ಬೋದು. ನ್ಯಾಯಾಲಯದಲ್ಲಿ ಅದ್ಭುತವಾಗಿ ವಾದ ಮಾಡ್ತಾ ಇದ್ದಂತೆ ಹಾರ್ಟ್ ಅಟ್ಯಾಕ್ ಬಂದು ಕೆಳಗೆ ಬಿದ್ದು ಬಿಡ್ತಾನೆ. ಇದನ್ನು ಕಂಡು ಈತನ ಅಸಿಸ್ಟೆಂಟ್‌ಗೆ ಶಾಕ್‌ಗೆ ಒಳಗಾಗ್ತೇವೆ. ಅಯ್ಯೋ! ಹ್ಮ್. ತಕ್ಷಣವೇ ಅಲ್ಲಿರೋರೆಲ್ಲ ಹೋಗಿ ಅವ್ರನ್ನ ಎತ್ಕೊಂಡು ಹಾಸ್ಪಿಟಲ್‌ಗೆ ಸೇರಿಸ್ತಾನೆ. ಆದ್ರೆ ಮಿಲಿಯನೀರು, ಸಾವಿರಗಟ್ಲೆ ಕ್ಲೈಂಟ್ಸು, ಫ್ರೆಂಡ್ಸು ಹಾಸ್ಪಿಟಲ್ ಮುಂದೆ ಗುಂಪು ಕಟ್ಟಿರ್ತಾರೆ. ಇದು ಸಹಜ. ಪ್ರತಿಯೊಬ್ಬರಿಗೂ ಕುತೂಹಲ. ಅಸಿಸ್ಟೆಂಟ್ ಡಾಕ್ಟರ್ ಬಳಿ ಈತನ ಬಗ್ಗೆ ವಿಚಾರಿಸಿದಾಗ, ಆ ಮಿಲಿಯನೀರ್ ಯಾರನ್ನು ಭೇಟಿಯಾಗಲು ನಿರಾಕರಿಸುತ್ತಿದ್ದಾನೆ. ಯಾರಿಗೆ ಈತನ ಕೋಣೆಗೆ ಪ್ರವೇಶವಿಲ್ಲ. ಆ ಅಂತ ಹೇಳ್ತಾನೆ. ಯಾರನ್ನ ಅವ್ರು ಭೇಟಿನೇ ಮಾಡೋದಿಲ್ಲ ಹಾಸ್ಪಿಟಲ್‌ಗೆ ಹೋದ ನಂತರ. ಈ ಅಸಿಸ್ಟೆಂಟ್ ಪ್ರತಿದಿನ ಹೋಗೋದು, ಅವ್ರ ಒಳಗೆ ಕಳ್ಸೋದಿಲ್ಲ. ಯಾಕಂದ್ರೆ ಆ ಮಿಲಿಯನೀರ್ ಯಾರನ್ನು ಭೇಟಿ ಮಾಡಲು ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ತಾರೆ. ತನ್ನ ಕ್ಲೈಂಟ್ಸ್‌ಗೆ ಲೆಟರ್ಸು, ಮೇಲ್ಸು ಎಲ್ಲ ಪೋಸ್ಟ್ ಮಾಡ್ತಾನೆ. ಯಾವ ಕೇಸ್‌ಗಳನ್ನ ಒಪ್ಕೊಂಡಿದ್ದ ಕೆಲವು ಅಸಿಸ್ಟೆಂಟ್‌ಗೆ, ಕೆಲವು ಫ್ರೆಂಡ್ಸ್‌ಗೆ ಕೊಟ್ಟುಬಿಡ್ತಾನೆ. ಯಾವುದೇ ಪರಾಮರ್ಶ, ಹೂಗುಚ್ಛ ಯಾವುದೇ ತನಗೆ ಬೇಕಿಲ್ಲ ಎಂದು ತಿಳಿಸಿಬಿಡ್ತಾನೆ. ಎಲ್ಲರಿಗೂ ಈ ವ್ಯಕ್ತಿಗೆ ಏನಾಗಿದೆ ಅನ್ನೋ ಕುತೂಹಲ. ಒಂದು 20 ದಿನ, 15 ದಿನ ಆಗಿರುತ್ತೆ. ಆ ಈತನ ಬಗ್ಗೆ ಎಲ್ಲರಿಗೂ ಆಸಕ್ತಿ ಹೊರ್ಟೋಗುತ್ತೆ. ಯಾಕಂದ್ರೆ ದಿನ ಏನ್ ನ್ಯೂಸ್ ಬರುತ್ತೋ ಅಂತ ನೋಡ್ತಾ ಇರ್ತಾನೆ. ಯಾವುದೇ ನ್ಯೂಸ್ ಇಲ್ಲ. ಸೊ ಇವ್ರಿಗೆಲ್ಲ ಕುತೂಹಲ. ಆ ಆದರೆ ಬಿಸಿನೆಸ್‌ಗಳ ಬಗ್ಗೆ ಅವ್ರಿಗೆ ಕ್ಲಾರಿಫಿಕೇಷನ್ ಬಂದಿದೆ. ಅಸಿಸ್ಟೆಂಟ್‌ಗೆ ಕ್ಲಾರಿಟಿ ಕಾಣಿಸಿದ್ದು. ಆ ಯಾಕಂದ್ರೆ ಇವ್ರನ್ನಾದ್ರೂ ಏನಾದ್ರು ಮೀಟ್ ಆಗ್ತಾನೆ ಅಂತ ಅನ್ಕೊಂಡೆ. ಪ್ರತಿದಿನ ಹೋಗ್ತಾ ಇದ್ದೆ. ಯಾಕಂದ್ರೆ ಹೆಚ್ಚಿನ ದಿನ ಇವ್ರ ಆಫೀಸಲ್ಲೇ ಅವ್ರ ಜೊತೆ ಸಮಯ ಕಳೀತಾ ಇರ್ತೀರಲ್ವಾ. ಸೊ ಹೋಗ್ತಾ ಇರ್ತಾನೆ. ಇವ್ರನ್ನು ಸಹ ಅವರು ಜಾಯಿನ್ ಆಗಿಲ್ಲ. ಆ ಒಂದಿನ ಆ ಡಾಕ್ಟರ್ ಮೂಲಕ ಈ ಅಸಿಸ್ಟೆಂಟ್‌ಗೆ ಗೊತ್ತಾಗುತ್ತೆ ಅವ್ರು ಡಿಸ್ಚಾರ್ಜ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅವ್ರ ಕಾರು, ಬಂಗ್ಲಾ, ಆಸ್ತಿ ಎಲ್ಲವನ್ನು ಮಾಡಿ ಆ ಹಣವೆಲ್ಲ ಅನಾಥ ಶರಣಾಲಯಕ್ಕೆ, ವೃದ್ಧಾಶ್ರಮಕ್ಕೆ ಕೊಟ್ಟುಬಿಟ್ಟಿದ್ದಾನೆ. ಅಸಿಸ್ಟೆಂಟ್‌ಗೆ ತನ್ನ ಆಫೀಸ್ ಎಲ್ಲ ಲೀಗಲ್ ಆಗಿ ನೀಡಿದ್ದಾನೆ. ಯಾರನ್ನು ನೋಡಲು, ಮಾತನಾಡಲು ಭೇಟಿಯಾಗದೆ ಆ ಕಾರ್ಯಗಳನ್ನ ಮಾಡ್ಬಿಡ್ತಾನೆ. ಕೆಲವು ವರ್ಷಗಳ ಆಗತ್ತೆ ಆ ರೀತಿಯಾಗಿ. ಆ ಕೆಲವು ವರ್ಷಗಳ ಬಳಿಕ ಅಸಿಸ್ಟೆಂಟ್ ಪ್ರಖ್ಯಾತ ಲಾಯರ್ ಆಗಿರ್ತಾನೆ. ಈಗ ಅದಕ್ಕೆ ಪರ್ಸನಲ್ ಅಸಿಸ್ಟೆಂಟ್ ಸಹ ಇಟ್ಕೊಂಡಿರ್ತಾನೆ. ಒಮ್ಮೆ ಈತನ ಪಿ.ಎ, ಈ ಅಸಿಸ್ಟೆಂಟ್‌ಗೊಂದು ಪಿ.ಎ ಇರ್ತಾನೆ. ಬಂದು ನಿಮ್ಮನ್ನು ಭೇಟಿಯಾಗಲು ಒಬ್ಬ ವ್ಯಕ್ತಿ ಬಂದಿದ್ದಾನೆಂದು ಅಂತ ಹೇಳ್ತಾರೆ. ಅಪಾಯಿಂಟ್ಮೆಂಟ್ ಇದೆಯಾ ಅವ್ರಿಗೆ ಅಂತ, ಇಲ್ಲ ಅಂತ ಹೇಳ್ತಾನೆ. ಅಪಾಯಿಂಟ್ಮೆಂಟ್ ಇಲ್ಲ ಅಂದ್ರೆ ನಾನು ಬೇ ಭೇಟಿ ಆಗೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಡಿ ಅಂತ ಹೇಳ್ತಾನೆ. ಆದ್ರೆ ಅವರು ನಿಮ್ಗೋಸ್ಕರ ಯಾವ ಕೇಸ್‌ಗೋಸ್ಕರ ಏನು ಬಂದಿಲ್ಲ. ಅವ್ರು ಕಾಷಾಯ ವಸ್ತ್ರ ಧರಿಸಿದ್ದಾನೆ. ఆయన ಒಬ್ಬ ಬಿಸಿನೆಸ್ ಮ್ಯಾನ್ ಅಲ್ಲ, ಒಬ್ಬ ಸನ್ಯಾಸಿ ಅಂತ ಹೇಳ್ತಾನೆ. ಈತ ದರಿದ್ರವನ್ನ ಹಣಕ್ಕಾಗಿ ನನ್ನ ಹತ್ರ ಬಂದಿರ್ಬೋದು, ಒಳಗೆ ಬರಲು ಹೇಳ್ತಾನೆ. ಆ ಈಗ ಅಸಿಸ್ಟೆಂಟ್ ಏನ್ ಮಾಡ್ತಾನೆ, ಈತನ ಕಡೆ ಗಮನ ಕೊಡೋದಿಲ್ಲ. ಟೀ ಈತನನ್ನು ನೋಡದೆ ಟಿವಿಯನ್ನು ನೋಡುತ್ತಾ, "ಬಾ, ಬಾ ನಿನ್ನ ಕತೆ ಹೇಳು" ಅಂತಾನೆ. ಆವಾಗ ಈ ಕಾಷಾಯ ವಸ್ತ್ರ ಧರಿಸಿ ಒಬ್ಬ ಸಾಧು ಬಂದಿದ್ದಾರಲ್ವಾ,
ಅವ್ರೇನ್ ಹೇಳ್ತಾರೆ, "ಈ ರೀತಿಯ ವರ್ತನೆಯನ್ನು ನಾನು ನಿನಗೆ ಕಲಿಸ್ಕೊಟ್ಟಿದ್ದೀನಾ?" ಅಂತ ಹೇಳ್ದಾಗ ಈ ಪರಿಚಯ ಧ್ವನಿ ಕೇಳ್ತಾನೆ. ಯಾರಾದ್ರೂ ನಿನ್ನ ಭೇಟಿಯಾಗಲಿ ಈ ರೀತಿ ವರ್ತನೆ ಸರಿಯಾ ಎಂದಾಗ ಅವರು ತಿರುಗಿ ನೋಡ್ತಾನೆ. ಆ ತೆಳ್ಳನೆಯ ದೇಹಧಾರಿ, ಸುಂದರವಾದ ನುಣುಪಾದ ಮುಖ, ತೇಜಸ್ಸಿಂದ ಕೂಡಿದ ಮುಗ್ಧ ಮನೋಹರವಾದ ಆಕೃತಿಯನ್ನು ಕಾಣ್ತಾನೆ. ಇವನೇ ನನ್ನ ಬಾಸ್ ಅಲ್ವಾ? ಆಶ್ಚರ್ಯ ಪಡ್ತಾನೆ. ಅವಾಗ ಊಬಕಾಯನ್ನು 150 ಕೆಜಿಸ್ ಯಾವ ರೀತಿ ಇದ್ದನು, ಇವಾಗ ತೆಳ್ಳಗಾಗಿ ಬೆಳ್ಳಕ್ಕಾಗಿ ಒಂದು ಆರೋಗ್ಯವಂತರಾದ ಹುಡುಗ ಆಗಿದ್ದಾನೆ ಅಂತ. ಆಗ ಅವನ ಜೀವನ ಪ್ರಯಾಣವನ್ನು ವಿವರಿಸ್ತಾನೆ ಆ ಮಿಲಿಯನೀರ್, ಅಂದ್ರೆ ಮುಂದೆ ಮಿಲಿಯನೀರ್ ಆಗಿದ್ರಲ್ವಾ ಅವರು. ಹೃದಯಘಾತವಾಗಿ ನಾನು ಕೋರ್ಟಲ್ಲಿ ಕೆಳಗೆ ಬೀಳುತ್ತಿದ್ದಾಗ ಆ ದಿನ ನೀನು ನನ್ನ ಬಳಿಗೆ ಬರಲಿಲ್ಲ. ನೀವು ಅದನ್ನು ನೋಡಿದ್ದೀರಾ ಅಂತ ಅವಾಗ ಅಸಿಸ್ಟೆಂಟ್ ಕೇಳಿದಾಗ, ನನ್ನನ್ನು ನಂದು ಎಲಿಫೆಂಟ್ ಮೆಮೊರಿ, ಆ ಕ್ಷಣವೂ ಸಹ ನೀನು ನನ್ನ ಬಳಿಗೆ ಸುಳಿಯಲಿಲ್ಲ. ಆಗ ಈತ ಎಲ್ಲರೂ ನಿಮ್ಮ ಬಳಿಗೆ ಓಡಿ ಬಂದರು, ಆದರೆ ನನಗೆ ದಿಗ್ಭ್ರಾಂತನಾಗಿ ಆಶ್ಚರ್ಯ ಭಯಭೀತನಾಗಿದ್ದೆ. ನನ್ನ ಪರಿಸ್ಥಿತಿ ಏನು, ನಿಮ್ಮ ಪರಿಸ್ಥಿತಿ, ಕೇಸ್ಗಳ ಪರಿಸ್ಥಿತಿ ಬಗ್ಗೆ ಚಿಂತನಾಗಿದ್ದೆ ಎನ್ನುತ್ತಾನೆ. ಮತ್ತೆ ಅನೇಕ ಬಾರಿ ನಿಮ್ಮನ್ನು ಭೇಟಿಯಾಗಲು ಹಾಸ್ಪಿಟಲ್ಗೆ ಬಂದೆ, ಆದ್ರೆ ಯಾರು ನನ್ನನ್ನು ಒಳಗೆ ಕಳ್ಸಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ, ಅನುಮತಿ ನೀಡಲಿಲ್ಲ ಅಂತ ಹೇಳಿದಾಗ, ಏನಾಯ್ತು, ಎಲ್ಲಿಗೆ ಹೋದ್ರಿ, ಇಷ್ಟು ದೊಡ್ಡ ಸಮಾಜವನ್ನು ಬಿಟ್ಟು ಎಲ್ಲಿಗೆ ಹೋದ್ರಿ, ಎಲ್ಲವನ್ನು ಬಿಟ್ಟು ಹೋದ್ರಿ ಅಂತ ಕೇಳಿದಾಗ ಆ ಮಿಲಿನಿಯರ್ ಹೇಳ್ತಾನೆ, ನನಗೆ ಹಾರ್ಟ್ ಅಟ್ಯಾಕ್ ಬಂದು ಕೆಳಗೆ ಬೀಳಿದಾಗ ನನ್ನ ಜೀವನವೆಲ್ಲ ನನ್ನ ಕಣ್ಮುಂದೆ ಕಾಣಿಸತೊಡಗಿದನು. ಇನ್ನು ಸಾಕಷ್ಟು 100-200 ಕೋಟಿ ಸಂಪಾದಿಸಬಹುದು, ಆದ್ರೆ ಜೀವನ ಹಾಗೆ ಅಲ್ಲ. ಹಾರ್ಟ್ ಅಟ್ಯಾಕ್ ಆಗಿ ಬೀಳಿದಾಗ ಅರ್ಥ ಆಯ್ತು ನಾನೆಷ್ಟು ಒಬ್ಬಂಟಿ ಎಂದು. ನನ್ನ ಆಸ್ತಿ, ನನ್ನ ಯಶಸ್ಸು ಎಲ್ಲರೂ ಅನುಭವಿಸುತ್ತಾರೆ, ಆದರೆ ನನ್ನ ನೋವು ಯಾರೂ ಅನುಭವಿಸಕ್ಕೆ ಆಗೋದಿಲ್ಲ. ಮೊಟ್ಟ ಮೊದಲ ಬಾರಿಗೆ ನನಗೆ ಅರ್ಥವಾಯಿತು, ನನ್ನ ಜೀವನ ಕೇವಲ ನನ್ನದು ಮಾತ್ರ ಅಂತ. ಅದನ್ನು ನನ್ನ ಆಧೀನಕ್ಕೆ ತೆಗೆದುಕೊಂಡು ಅದನ್ನು ನಾನು ಕಾಣಬೇಕೆಂದು ನಿಶ್ಚಯಿಸಿ ಹಾಸ್ಪಿಟಲ್ನ ಹಾಸಿಗೆಯ ಮೇಲೆ ಮಲಗಿ ತದೇಕವಾಗಿ ಆಲೋಚನೆ ಮಾಡಿದೆ. ಕಳೆದ ಹೋದ ಗತದ ಬಗ್ಗೆ ಎಲ್ಲವನ್ನೂ ತೋರಿದಾಗ ಮಾತ್ರ ನನ್ನ ಬಗ್ಗೆ ನನಗೆ ಅರಿಯಲು ಸಾಧ್ಯವಾಗಿದೆ. ಸಾಧಾರಣ ಜೀವನ ಮಾಡಲು, ಆದ್ರೆ ಐಷಾರಾಮ ಜೀವನ ಮಾಡಿದರೂ ಸಹ, ಹೇಗಿದ್ದರೂ ಎಲ್ಲರೂ ಈ ಲೋಕ ಬಿಟ್ಟು ಹೋದಾಗ ಬೇಕಾಗಿರುವುದು ಹೋಗಬೇಕಾಗಿರೋದು ಅಂದ್ರೆ ಎಲ್ಲರೂ ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕಾಗಿರುತ್ತೆ ಎಂದು ಭಾರತಕ್ಕೆ ಒಂದು ಆ ಪರಿವಾಜಕನಾಗಿ ಬಂದ. ದೇಶವೆಲ್ಲ ಸುತ್ತಾಡಿದೆ ನಾನು. ಲಾಸ್ಟ್ ನಲ್ಲಿ ಕೊನೆಯದಾಗಿ ನೇಪಾಳ ದೇಶಕ್ಕೆ ಹೋದ. ಅಲ್ಲಿ ಆತ್ಮಜ್ಞಾನವನ್ನು ಎಂಕ್ವೈರಿ ಮಾಡಲು ಪ್ರಾರಂಭಿಸುತ್ತಿದ್ದೆ. ಬರೀ ಕಾಲಿನಲ್ಲಿ ನಡೆಯುತ್ತಾ, ಚಪ್ಲಿನಿಲ್ಲ, ಆ ಸಿಕ್ಕಿದ ಹಣ್ಣು ತರಕಾರಿ ಸೊಪ್ಪು ತಿನ್ನುತ್ತಾ ದಿನಗಳು ಕಳೆದೆ. ಆಗ ನನ್ನ ಶರೀರದಲ್ಲಿ ಇರುವ ರೋಗಗಳೆಲ್ಲ ಮಾಯ ಆಗಿದೆ. ಹಾಸಿಗೆ ಇಲ್ಲ, ದಿಂಬಿಲ್ಲ, ಹೊದಿಕೆ ಇಲ್ಲ, ಅವ್ರು ಚೆನ್ನಾಗಿ ನಿದ್ದೆ ಮಾಡದೆ, ಹೈಜಿನಿಕ್ ಆಹಾರನೂ ಇಲ್ಲ. ಏನ್ ಸಿಕ್ತೆ ಅದನ್ನು ಹಸಿವಾದಾಗ ತಿನ್ನುತ್ತಿದ್ದೆ. ಹಳೆದಿರುವ ಬಟ್ಟೆ ಧರಿಸಿದ್ರು, ಅದರ ಬಗ್ಗೆ ಅರಿವಿಲ್ಲ. ಜೀವನ ಆರಾಮವಾಗಿ ತೃಪ್ತಿಯಾಗಿದೆ, ಸೊ ಹಾಗೆ ಮುಂದುವರಿಯಲು ನಿಶ್ಚಯಿಸಿದೆ. ಜೀವನದ ವರ್ತಮಾನ ಪರಮಾರ್ಥವೇನು ಎಂದು ಒಬ್ಬ ವ್ಯಕ್ತಿಯನ್ನು ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ನೀವು ಹಿಮಾಲಯದ ಒಂದು ಭಾಗದಲ್ಲಿ ಹೂವಿನ ಕಣವಿದೆ, ಅಲ್ಲಿ ಕೆಲವರು ಮೌನ ಸಾಧಕರು ಇರ್ತಾರೆ, ಅವರು ಸಾಧನ ಮಾಡ್ತಾ ಇರ್ತಾರೆ, ಅವರ ಜೀವನದ ರಹಸ್ಯ ಅವ್ರಿಗೆ ಗೊತ್ತು. ಅವ್ರ ಹತ್ರ ನೀವು ಹೋಗಿ ಸದಾ ಆನಂದದಿಂದ ಪಕ್ಷಿಗಳಂತೆ ಸ್ವೇಚ್ಛೆಯಾಗಿ ಇರುತ್ತಾರೆ ಅವರು. ಹೆಸರು, ಪ್ರತಿಷ್ಠೆ, ಪ್ರಖ್ಯಾತ, ಹಣ ಸಂಪಾದನೆ, ಬಾಹ್ಯ ಸಂಪತ್ತಿಗಾಗಿ ಹತೋರೆಯತೆಯೇ, ವಿಶ್ವಶಾಂತಿಗಾಗಿ ಮೌನವಾಗಿದ್ದು ನಿರಂತರವಾಗಿ ಸಂದೇಶಗಳನ್ನು ನೀಡ್ತಾ ಇರ್ತಾರೆ, ಅವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ. ಇವರು ಹಿಮಾಲಯದ ಹೂವಿನ ಕಣಿವೆಗೆ ಹೋಗಿ ನೋಡ್ತಾರೆ, ಆನಂದ. ಅಲ್ಲಿ ಎಷ್ಟೋ ಜನ ಸಾಧಕರು ಇರ್ತಾರೆ, ಅವರಷ್ಟಕ್ಕೆ ಅವರು ಕೆಲವರು ನೃತ್ಯ ಮಾಡ್ತಾ ಇರ್ತಾರೆ, ಕೆಲವರು ಚಿತ್ರಲೇಖನ ಮಾಡ್ತಾ ಇರ್ತಾರೆ, ಕೆಲವರು ಸಾಧನೆ ಮಾಡ್ತಾ ಇರ್ತಾರೆ, ಕೆಲವರು ಹಾಡುಗಳನ್ನು ಹಾಡ್ತಾ ಇರ್ತಾರೆ. ಅಲ್ಲಿ ಯಾವ ವಿಧವಾದ ಟ್ರಾಫಿಕ್ಕು, ಮಾಲಿನ್ಯ ಏನು ಇಲ್ಲ. ಅಲ್ಲಿದ್ದು ಯಾವುದಕ್ಕೂ ಹೋಲ್ಸಕ್ಕೆ ಆಗೋದಿಲ್ಲ.
ಅಲ್ಲಿ ನಾನು ಹೋಗಿ ಕೆಲವು ವರ್ಷಗಳಿದ್ದು ಅಲ್ಲೇ ಸಾಧನೆ ಮಾಡಿ ಅವ್ರು ಹೇಳಿರುವ ನಿಯಮಗಳೆಲ್ಲ ಪಾಲಿಸಿದೆ. ಆ ಅಲ್ಲಿ ನಾನು ಜೀವನದ ಪರಮಾರ್ಥವನ್ನು ಆಸ್ವಾದಿಸ್ತಾ ಆನಂದದಿಂದ ಇದ್ದೀನಿ. ಇಂತಹ ಸಮಕ್ಷದಲ್ಲಿದ್ದು ಜೀವನ ಪರಮಾರ್ಥವನ್ನು ಅರಿಯುತ್ತಾ ಇದ್ದೀನಿ. ಆಗ ಶಿಷ್ಯ ನೀನು ಏನು ಅರಿತವೆಂದು ಕೇಳಿದಾಗ 7 ಸೂತ್ರಗಳನ್ನು ಅವನು ಹೇಳ್ತಾನೆ. ಆದ್ರೆ ನನಗೆ ಗೊತ್ತಾಯ್ತು ನಾನು ಅಲ್ಲಿದ್ರೇನು ಸಹ ನೀನು ಸಹ ನನ್ನ ದಾರಿಯಲ್ಲೇ ಹಣಕ್ಕೋಸ್ಕರನೇ ನೀವು ನಡೀತಾ ಇದ್ದೀರಾ. ನೀವು ಜೀವನ ಮಾಧುರ್ಯವನ್ನು ಅರಿಯಲು ನೀವು ಪ್ರಯತ್ನ ಮಾಡ್ತಿಲ್ಲ ಅಂತ ನನ್ಗೆ ಅರ್ಥ ಆಯ್ತು. ಅದಕ್ಕೆ ನಾನು ಈ 7 ಜೀವನ ಸೂತ್ರಗಳನ್ನು ನಿಮ್ಗೆ ಹೇಳ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಆದ್ರೆ ಈ ಸೂತ್ರಗಳು ನಮ್ಗೆ ಪತ್ರಿಜಿ, ರಮಣ ಮಹರ್ಷಿ, ಎಲ್ಲರೂ ಹೇಳಿದೆ. ಆದ್ರೆ ನಾವೆಷ್ಟು ಇದನ್ನ ಆಚರಣೆ ಮಾಡ್ತಾ ಇದೀವಿ ಅಂತ ನಾವು ನಮ್ಮನ್ನು ಇವಾಗ ಚೆಕ್ ಮಾಡ್ಕೋಬೇಕು. ಮೊದಲನೇದು ಮಾಸ್ಟರಿಂಗ್ ಯುವರ್ ಮೈಂಡ್. ಅಂದ್ರೆ ಮನಸ್ಸಿನ ಮೇಲೆ ಹಠೋಟಿ ಇರಲಿ. ಮನಸ್ಸಂದ್ರೆ ಏನು? ಆಲೋಚನೆ ಅಂದ್ರೆ ಏನು? ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಬಂದಾಗ ನಮ್ಮ ಎಮೋಷನ್ ಅದಕ್ಕೆ ಯಾವ ರೀತಿ ಅಟ್ರಾಕ್ಟ್ ಆಗ್ತಾ ಇದೆ ಅಂತ ಆಲೋಚನೆ ಮಾಡಬೇಕು. ಯೋಚನೆ ಅನ್ನೋದು ಒಂದು ವೆಪನ್. ಆ ವೆಪನ್ ಅನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೇಕು ಅಂತ ನಾವು ತಿಳ್ಕೋಬೇಕು. ಮನಸ್ಸಿಗೆ ಯಜಮಾನವಾಗು. ಆ ಮನಸ್ಸಿಗೆ ನೀನು ಅಧಿಕಾರಿಯಾಗು, ಪರಿಪೂರ್ಣ ಆತ್ಮವನ್ನು ಸಾಧಿಸಿತು. ಯಾವುದೇ ಸಂಶಯವಿಲ್ಲದೆ ನೀರು ಪ್ರವಹಿಸುವಂತೆ ಕಷ್ಟವಿಲ್ಲದೆ ಸಹಜವಾಗಿ ಇರುವ ಸ್ಥಿತಿ. ಈಗ ಕಂಪ್ಯೂಟರ್ ಅಲ್ಲಾಗಿರ್ಬೋದು, ಡ್ರಾಯಿಂಗ್ ಅಲ್ಲಾಗಿರ್ಬೋದು, ಪೇಂಟಿಂಗ್ ಅಲ್ಲಾಗಿರ್ಬೋದು, ಯಾವ್ದಾದ್ರಲ್ಲೂ ತಮ್ಗೆ ಚೆನ್ನಾಗಿ ಬಂದ್ರೆ ಅದನ್ನು ಆ ಸಬ್ಜೆಕ್ಟ್ ಅಲ್ಲಿ ಇವರು ಮಾಸ್ಟರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಸದಾ ಸಂಸಿದ್ಧತೆಯಿಂದ ಇರುವವನು. ಅದೇ ರೀತಿ ಮನಸ್ಸಿಗೆ ನಾವು ಮಾಸ್ಟರ್ ಆಗ್ಬೇಕು. ಇವಾಗ ನಮ್ಗೆ ಯೋಚನೆಗಳು ಬರ್ತಾ ಇದೆ, ಅಡುಗೆ ಮಾಡ್ತಾ ಇದ್ವಿ, ಯೋಚನೆ ಬೇರೆ ಕಡೆ ಬೇರೆ ಏನೋ ಮಕ್ಕಳ ಬಗ್ಗೆನೋ ಇಲ್ಲ ಪಕ್ಕದ ಮನೆಯವ್ರ ಬಗ್ಗೆನೋ ಆಲೋಚನೆ ಬಂದ್ರೆ ಅದನ್ನು ನಾವು ತೆಗೆದುಕೊಳ್ಬಾರ್ದು. ಆ ಅಡುಗೆ ಮಾಡ್ತಾ ಇರುವ ಆ ಅಡುಗೆ ಬಗ್ಗೆ ಆಲೋಚನೆ ಬಂದ್ರೆ ನಾವು ತೆಗೆದುಕೋಬೇಕು. ಅಂದ್ರೆ ಬೇರೆ ಒಂದು ಕೆಲಸ ಮಾಡ್ತಾ ಇರುವಾಗ ಬೇರೆ ಕಡೆ ಆಲೋಚನೆ ಬಂದ್ರೆ ಅದನ್ನು ನಾವು ಅದನ್ನು ಅದರ ಕಡೆ ಗಮನ ಕೊಡಬಾರದು. ನಮ್ಮ ಒಂದು ಆಲೋಚನೆ ಬರುತ್ತೆ. ಏನು ನಾವು ಇಲ್ಲಿ ಈ ಊರಲ್ಲಿ ಇದ್ದೀವಿ, ನನ್ನ ಫ್ರೆಂಡ್ ಏನ್ ಮಾಡ್ತಾ ಇದ್ದಾರೋ ಬೆಂಗಳೂರಲ್ಲಿದ್ದಾರೆ ಅಂತ ಒಂದು ಆಲೋಚನೆ ಬಂದಿದ್ರೆ ನಾವೇನ್ ಮಾಡ್ತೀವಿ, ಅವ್ರೇನು ಈ ತರ ಮಾಡ್ತಾ ಇದ್ರು, ಆ ವ್ಯಾಪಾರ ಮಾಡ್ತಾ ಇದ್ರು, ಇದ್ ಮಾಡ್ತಾ ಇದ್ರ ಅಂದ್ರೆ ಆಲೋಚನೆ ಹಿಂದೆ ನಾವು ಹೊಟ್ಟೋಗ್ತಾ ಇರ್ತೀವಿ. ಅದು ಆವಾಗ ನಮಗೆ ನೆಸೆಸಿಟಿ ಇದೆಯಾ, ಅದರ ಬಗ್ಗೆ ಎಲ್ಲ ಏನಾದ್ರು ಆಲೋಚನೆ ಮಾಡಬೇಕು ಅವಶ್ಯಕತೆ ಇದೆಯಾ ಅಂತ ಒಂದು ಸಲ ಯೋಚನೆ ಮಾಡಬೇಕು. ನಮ್ಮ ಮನಸ್ಸನ್ನು ನಮ್ಮ ಹಠೋದ್ಯದಲ್ಲಿ ಇರಬೇಕು. ಇದು ಮಾಸ್ಟರಿಂಗ್ ಯುವರ್ ಮೈಂಡ್. ಒಂದು ಆಲೋಚನೆ ಬಂದ್ರೆ ನಮ್ಮ ಎಮೋಷನ್ ಅದಕ್ಕೆ ಆ್ಯಡ್ ಆಗುತ್ತೆ. ಅದಕ್ಕೆ ಆ ಎಮೋಷನ್ನು ಯಾವುದರಿಂದ ಬರ್ತಾ ಇದೆ, ಭಯದಿಂದ ಬರ್ತಾ ಇದೆಯಾ, ಅಜ್ಞಾನದಿಂದ ಬರ್ತಾ ಇದೆಯಾ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಇದು ಮೊದಲನೇ ಸೂತ್ರ. ಎರಡನೇದು ಫಾಲೋ ಯುವರ್ ಪರ್ಪಸ್. ಅಂದ್ರೆ ನಾವು ನಮ್ಮ ಲಕ್ಷ್ಯದ ಕಡೆ, ನಮ್ಮ ಪರ್ಪಸ್ ಕಡೆ ಫಾಲೋ ಆಗ್ಬೇಕು, ಅದರ ಕಡೆ ಗಮನವಿಡ್ಬೇಕು. ಅಂದ್ರೆ ಎಲ್ಲರದು ಒಂದೇ ಪರ್ಪಸ್ಸು, ಒಂದೇ ಲಕ್ಷ್ಯ ಇರೋದಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಕಾಮನ್ ಆಗಿ ಯಾರೋ ಇಂಜಿನಿಯರಿಂಗ್ ಮಾಡ್ತಾರೆ, ಅವ್ರು ದುಡ್ಡು ಸಂಪಾದನೆ ಜಾಸ್ತಿ ಮಾಡಿದ್ದಾರೆ, ನಾನು ಇಂಜಿನಿಯರ್ ಆಗ್ಬೇಕು. ಇಲ್ಲಾಂದ್ರೆ ಯಾರೋ ಮೆಡಿಸಿನ್ ಮಾಡಿದ್ದಾರೆ, ಅವ್ರಿಗೆ ಎಷ್ಟೊಂದು ಹಣನೋ ನಾನು ಅದಾಗ್ಬೇಕು. ಅಂದ್ರೆ ಎಲ್ಲರ ಪರ್ಪಸ್ ಒಂದೇನಾ ಅಂತ ನಾವು ಯೋಚನೆ ಮಾಡೋದಿಲ್ಲ. ಅವರು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ, ನಮ್ಗೆ ದುಡ್ಡು ಬೇಕು ಅಂತ ಅಲ್ಲಿ ಮಾಡ್ತಾ ಇದ್ವಿ. ಆದ್ರೆ ಅಲ್ಲಿ ತೃಪ್ತಿ ನಮ್ಗೆ ಸಿಕ್ಕೋದಿಲ್ಲ. ಈಗ ಪತ್ರಿಜ್ ಅವ್ರು ನೋಡಿ, ಕೆಲವರಿಗೆ ಪಿರಮಿಡ್ಸ್ ಕಟ್ಟೆ ಅಂತಾರೆ, ಕೆಲವರಿಗೆ ಪಾಂಪ್ಲೆಟ್ಸ್ ಹಂಚೆ ಅಂತಾರೆ, ಕೆಲವರಿಗೆ ಕ್ಲಾಸ್ ಮಾಡಿ ಅಂತಾರೆ. ಅಂದ್ರೆ ನಮ್ಮ ಲವ್ ಪರ್ಪಸ್ ಅವ್ರು ನಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಆ ಕೆಲಸ ಮಾಡಿ ಅಂತಾರೆ. ಎಷ್ಟೋ ಜನ ಹತ್ರ ದುಡ್ಡು ಇರೋದಿಲ್ಲ, ಆದ್ರೆ ಪತ್ರಿಜಿ ಪಿರಮಿಡ್ ಕಟ್ಟು ಅಂದಿದ ತಕ್ಷಣ ಅವ್ರು ಕಟ್ತಾರೆ. ಯಾಕಂದ್ರೆ ಅವ್ರ ಪರ್ಪಸ್ ಅಲ್ಲಿದೆ. ಅದೇ ರೀತಿ ನಮ್ಮ ಪರ್ಪಸ್ ಏನು ಅಂದ್ರೆ ನಮ್ಮ ಪರ್ಪಸ್ ಯಾವಾಗ್ಲೂ ಗುರುನೇ ಹೇಳ್ತಾರೆ ಅನ್ನೋಕ್ಕ ಆಗೋದಿಲ್ಲ. ನಮ್ಮ ಪರ್ಪಸ್ ಅನ್ನು ನಾವು ಕಂಡಿರ್ಬೇಕು. ಯಾವ ರೀತಿ, ನಾವು ಯಾವ ಕೆಲಸ ಮಾಡ್ತಿದ್ದಾಗ ನಮಗೆ ಸಮಯ ಗೊತ್ತಿಲ್ಲದೆ ಇಷ್ಟು ಸಮಯ ಆಗಿದೆಯಾ
ಅಂತ ಅನ್ಸತ್ತೆ. ಮತ್ತೆ ಆ ಕೆಲಸ ಎಲ್ಲ ಆದ್ಮೇಲೆ. ಆ ಆ ಕೆಲಸ ಶ್ವಾಸದಂತೆ ಸದಾ ಮಾಡ್ತಾ ಇದೆಯೋ ಅಂತಹ ಕೆಲಸ ಯಾವುದೆಂದು ನೀನು ಗುರುತಿಸಿ ಹುಡುಕಿ ಅದನ್ನು ಮುಂದುವರಿಸಿ. ಅಂದ್ರೆ ಇವಾಗ ಕೆಲವರು 5 ಗಂಟೆ ಕುತ್ಕೊಂಡು ಧ್ಯಾನ ಮಾಡಿರ್ತಾರೆ. ಎದ್ದ ತಕ್ಷಣ 2 ನಿಮಿಷ ಆಗಿರುತ್ತೆ ಅವ್ರಿಗೆ. ಹ್ಮ್. ಅದು ಅವರ ಪರ್ಪಸ್ಸು. ಕೆಲವರು ಧ್ಯಾನ ಪ್ರಚಾರ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಸುಸ್ತು ಅನ್ಸಲ್ಲ. ಅದರಿಂದ ತೃಪ್ತಿ ಸಿಗ್ತಾ ಇರತ್ತೆ. ಇಷ್ಟು ಸಮಯ ನಾನು ಪ್ರಚಾರ ಮಾಡಿದ್ದೀನಾ ಅಂತ ಅನ್ಸತ್ತೆ ಇದೆಲ್ಲ ಆದ್ಮೇಲೆ. ಅದು ಅವರ ಪರ್ಪಸ್ಸು. ಕೆಲವರು ಡ್ರಾಯಿಂಗ್ ಹಾಕ್ತಾ ಇರ್ತಾರೆ. 5 ಗಂಟೆ ಹಾಕಿರ್ತಾರೆ. ನೋಡ್ತಾ ಅಯ್ಯೋ! ಇಷ್ಟೊತ್ತು ನಾನು ಇದರಲ್ಲಿ ಸಮಯ ಕಳೆದಿದ್ದೆ ನನಗೆ ಟೈಮೇ ಗೊತ್ತಾಗಿಲ್ಲ ಅಂತಾರೆ. ಅದು ಅವ್ರ ಲೈಫ್ ಪರ್ಪಸ್ಸು. ಅದಕ್ಕೆ ನಿಮ್ಮ ಪರ್ಪಸ್ ಏನು ಅಂತ ನೀವು ಗಮನಿಸಿ ಅದನ್ನು ಫಾಲೋ ಮಾಡಿ. ಮೊದಲನೇದು ಮಾಸ್ಟರಿಂಗ್ ಅವರ್ ಮೈಂಡ್, 2ನೇದು ಫಾಲೋ ಅವರ್ ಪರ್ಪಸ್, ನೆಕ್ಸ್ಟ್ ಪ್ರಾಕ್ಟೀಸ್ ಕೈಜಿನ್, ಥರ್ಡ್ ಒನ್ ಈಸ್ ಪ್ರಾಕ್ಟೀಸ್ ಕೈಜಿನ್. ಇದು ಒಂದು ಜಪನೀಸ್ ವರ್ಡ್. ನಿನ್ನ ಡೇ ಟು ಡೇ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿಮಗ್ನವಾಗುವುದು. ಮನಸ್ಸು ಕದಲಿಸಿದ್ರೆ ಯಾವ ಕೆಲಸ ಮಾಡುತ್ತಿದ್ರ ಅದರಲ್ಲಿ ಗಮನವಿಡಿ. ಆ ಸ್ನಾನ, ಊಟ, ಸ್ನಾನ ಮಾಡ್ತಾ ಇರುವಾಗ ಅದ್ರ ಮೇಲೇನೆ ಗಮನ, ಊಟ ಮಾಡುವಾಗ ಅದರ ಕಡೆನೆ ಗಮನ, ನಡೀತಾ ಇರುವಾಗ ಅದರ ಕಡೆ. ಒಂದ್ಸಲ ಬುದ್ಧನ ಹತ್ರ ಹುಡುಗಿ ಬಂದು ಧ್ಯಾನ ಎಂದ್ರೆ ಏನು ಅಂತ ಕೇಳಿದಾಗ, ನೀವು ವಾಕ್ ಮಾಡ್ತಾ ಇರುವಾಗ ವಾಕ್ ಮಾಡಿ, ತಿಂತಾ ಇರುವಾಗ ತಿಂತಾ ಇರಿ, ಆ ನೀವು ನೋಡ್ರಿ ಇರುವಾಗ ನೋಡ್ತಾ ಇರಿ, ಯಾವ ಕೆಲಸ ಮಾಡ್ತಾ ಇದ್ರು ಅದ್ರ ಮೇಲೆ ದೃಷ್ಟಿ ಇರು, ಅದು ಧ್ಯಾನ ಅಂತ ಹೇಳ್ತಾರೆ. ಆದ್ರೆ ನಿಮ್ಗೆ ಒಂದು ಡೌಟ್ ಬರ್ಬೋದು, ಧ್ಯಾನ ಅಂದ್ರೆ ಆನಾಪಾನಸತಿ ಅಂತ ಬುದ್ಧ ಹೇಳಿದಾರಲ್ವಾ, ಮತ್ತೆ ಇದನ್ನ ನೀವು ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಈಗ ಪತ್ರಿಜಿ ಹತ್ರ ಒಂದೇ ಕ್ವಶನ್ ತಗೊಂಡು ಒಂದು 4 ಜನ ಹೋದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಆನ್ಸರ್ ಕೊಡ್ತಾರೆ. ಅವ್ರ ಸ್ಟೇಜ್ ಏನು, ಅವ್ರ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಏನು, ಅವ್ರ ಅರ್ಥ ಮಾಡ್ಕೊಳ್ಳೋ ಮನಸ್ ರೀತಿ ಯಾವ ರೀತಿ ಇರುತ್ತೆ ಅದಕ್ಕೆ ತಕ್ಕಾಗಿ ಅವರು ಆನ್ಸರ್ ಹೇಳ್ತಾರೆ. ಅದೇ ರೀತಿ ಬುದ್ಧ ಸಹ ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರಾಕ್ಟೀಸ್ ಕೈಜನ್ ಅಂದ್ರೆ ಏನು? ನಾವು ಯಾವ ಕೆಲಸ ಮಾಡ್ತಾ ಇದ್ವೋ ಅದಕ್ಕೆ ಪರಿಪೂರ್ಣನಾಗಿ ಲೀನನಾಗಿ ಮಾಡ್ಬೇಕು. ನೀರ್ ಕುಡಿತಾ ಇದ್ರಿ ಅದರಲ್ಲೇ ಲೀನವಾಗಿ ನೀವು ನೀರು ಕುಡಿಬೇಕು. ಅದು 3ನೇದು. 4ನೇದು ಲಿವ್ ವಿತ್ ಅ ಡಿಸಿಪ್ಲಿನ್, ಶಿಸ್ತು. ಈ ಡಿಸಿಪ್ಲಿನ್ ಅಲ್ಲಿ 2 ವಿಧ. ಒಂದು ಹೊರಗೆಯಿಂದ ಬರುತ್ತೆ, ಒಂದು ಒಳಗಿನಿಂದ ಬರುತ್ತೆ. ಇಲ್ಲಾಂದ್ರೆ ಒಂದು ಪ್ರೆಷರ್, ಅಂದ್ರೆ ಇಂಪೋಸ್ಡ್ ಡಿಸಿಪ್ಲಿನ್, ಒಂದು ಸೆಲ್ಫ್ ಡಿಸಿಪ್ಲೈನ್. ಆ ಬಲವಂತವಾಗಿ ಡಿಸಿಪ್ಲೈನ್ ಇದು ತುಂಬಾ ಶೋಚನೀಯ. ನೋಡಿ, ಒಬ್ಬ ಹುಡುಗ ತಮ್ಮ ಇಷ್ಟವಾದಂತೆ ಮುಂಜಾನೆ 4-5 ಗಂಟೆಗೆ ಎದ್ದು ಆ ಸೂರ್ಯೋದಯ ನೋಡಿ ಮತ್ತೆ ಓದ್ಕೊಂತಾನೆ ಅವನು. ಇನ್ನೊಬ್ಬ ಹುಡುಗ ಅವ್ರ ತಂದೆ ಏಳು 5 ಗಂಟೆ ಆಗಿದೆ, ಯಾವಾಗ ನೀವು ಓದೋದು 10th ಕ್ಲಾಸಿಗೆ ಬಂದಿದ್ಯಾ, ಇನ್ನು ಜಾಸ್ತಿ ಇಂಪಾರ್ಟೆಂಟ್ ಅಂತ ಫೋರ್ಸ್ ಆಗಿ ಎಬ್ಸಿ ಅವನು ಸ್ವಲ್ಪ ಹೊತ್ತು ಆ ಕಿಟಕಿಯಲ್ಲಿ ನಿಂತ್ಕೊಂಡು ಚಲ್ಲಗಾಳಿ, ಆ ತಣ್ಣಾಗಿರುವ ಗಾಳಿಯನ್ನು ಅನುಭವಿಸಿ ಮತ್ತೆ ನಿಮ್ಗೆ ಓದುವುದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಫೋರ್ಸ್ಡ್ ಆಗಿ ಅವ್ರ ಅಮ್ಮ ಎಬ್ಸಿರ್ತಾರೆ. ಈ ಇಬ್ರು ಹುಡುಗರು ಕಿಟಕಿಯಲ್ಲಿ ಸೂರ್ಯೋದಯ ನೋಡ್ತಾ ಇರ್ತಾರೆ. ಆದರೆ ಅವ್ರ ಮನಸ್ಸಿನಲ್ಲಿ ಇರುವ ರೀತಿ ಬೇರೆ. ಒಬ್ಬರು ಇಂಪೋಸ್ಡ್ ಬಲವಂತವಾಗಿ ಎದ್ದಿರ್ತಾನೆ, ಅವ್ರ ಮನಸ್ಸು ಯಾವಾಗ ಮಲ್ಕೊಂಡ್ಬಿಡೋಣಪ್ಪ ಅಂತ ಅನಿಸ್ತಾ ಇರುತ್ತೆ. ಇನ್ನೊಬ್ಬ ಹುಡುಗ ಸೆಲ್ಫ್ ಇಂಟ್ರೆಸ್ಟ್ ಇಂದ ಎದ್ದೇಳಿರ್ತಾನೆ. ಅವರು ಅಲ್ಲೇ ಆಕ್ಟಿವ್ನೆಸ್ ಜಾಸ್ತಿ ಆಗ್ತಾ ಇರತ್ತೆ. ಇದ್ರು ಮಾಡ್ತಾ ಇರೋದು ಕೆಲಸ ಒಂದೇ, ಆದ್ರೆ ಮನೋ ರೀತಿ ಬೇರೆ ಬೇರೆ ತರ ಇರತ್ತೆ. ಆ ಇಬ್ರಿಗೂ ವ್ಯತ್ಯಾಸ ಇರತ್ತೆ. ಸೊ ಸೆಲ್ಫ್ ಡಿಸಿಪ್ಲೈನ್, ನೀವು 6 ಗಂಟೆಗೆ ಎದ್ದು ಯೋಗ ಮಾಡಬೇಕು ಅಂತ ಅನ್ಕೊಂಡ್ರೆ ಎದ್ದೇಳ್ಬೇಕು, ಮಾಡಲೇಬೇಕು. ಎಲ್ಲಿ ಹೋದ್ರೆ ಈ ಶಿಸ್ತು ಪಾಲನೆ ಮಾಡಬೇಕು. ಪ್ರತಿದಿನ 1 ಗಂಟೆ ಧ್ಯಾನ ಮಾಡಲೇಬೇಕು ಅಂತ ಅಂದ್ಕೊಂಡಾಗ ಎಲ್ಲಿಗೋದ್ರು ಅಲ್ಲಿ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಬೆಳಗ್ಗೆನೆ ಎದ್ದು ಮಾಡಬೇಕು. ಆ ಸೆಲ್ಫ್ ಡಿಸಿಪ್ಲಿನ್ ನಮ್ಮಲ್ಲಿ ಇರಬೇಕು. ನೆಕ್ಸ್ಟು 5ನೇದು ರೆಸ್ಪೆಕ್ಟ್ ಯುವರ್ ಟೈಮ್, ಸಮಯವನ್ನು ಗೌರವ ಮಾಡಬೇಕು. ಅಂದ್ರೆ ಕೆಲಸದಕ್ಕೆ ಭಾರವಾದ ವಿಷಯಗಳಿಗಾಗಿ ಸಮಯವನ್ನು ವ್ಯರ್ಥ ಮಾಡದೇ ಇರೋದು. ಇವಾಗ ನೋಡಿ, ಟಿವಿಯಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ಒಂದ್ಸಲ ನೋಡಿದ್ದೀರಿ, ಮುಖ್ಯಾಂಶಗಳೆಲ್ಲ ಕೇಳ್ಕೊಂಡಿದ್ದೀರಾ. ಆದ್ರೆ ಮತ್ತೆ ಟಿವಿ 9 ಮತ್ತೆ ನ್ಯೂಸ್ ಕನ್ನಡ ಅಲ್ಲಿ ಇನ್ನೊಂದು ಚಾನಲ್ ಅಲ್ಲಿ ಅದೇ ರಿಪೀಟ್ ಆಗಿ ನೋಡ್ತಾ ಇರೋದ್ರಿಂದ ಟೈಮ್ ವೇಸ್ಟ್. ಒಂದ್ಸಲ ತಿಳ್ಕೊಂಡಿದ್ರಲ್ವಾ. ಅದೇ ರೀತಿ ಹೆಂಗಸ್ರು ಏನ್ ಮಾಡ್ತಾರೆ, ಅವ್ರು ಇವಾಗ ಸೀರೆ ತಗೋಬೇಕು ಅಂತ ಇಂಟ್ರೆಸ್ಟು ಇಲ್ಲ,
ಅವಶ್ಯಕತೆನೇ ಇಲ್ಲ. ಬೇರೆಯವ್ರು ಯಾರೋ ಸೀರೆ ತಗೊಂಡ್ಬಂದ್ರೆ ಎಲ್ಲಿ ತಗೊಂಡ್ಬಂದಿದ್ರ ಅಂತ ಕೇಳಿದ್ರೆ ಓಕೆ, ಒಂದು ಅಡ್ರೆಸ್ ತಿಳ್ಕೊಳ್ಳೋಕೆ ಅಷ್ಟಕ್ಕೆ ನಿಲ್ಸೋದಿಲ್ಲ. ನಾನು ಈ ಅಂಗಡಿಯಲ್ಲಿ ತಗೊಂಡೆ, ಆ ಅಂಗಡಿಯಲ್ಲಿ ತಗೊಂಡೆ, ಇದಿಷ್ಟು ರೇಟ್ ಅದಷ್ಟು ರೇಟ್, ಈ ಕ್ಲಾತ್ ಇದೆ ಇಲ್ಲೇ, ನೀವ್ಯಾಕೆ ಅಲ್ಲಿಗೆ ಹೋಗಿದ್ದು, ಇನ್ನೊಂದ್ ಕಡೆ ಹೋಗ್ಬೇಕಾಯ್ತು ಅಂತ ಎಷ್ಟು ಟೈಮನ್ನು ವೇಸ್ಟ್ ಮಾಡ್ತಾ ಇದ್ವಿ. ನಮ್ಗೆ ಅವಶ್ಯಕತೆನೇ ಇಲ್ಲ. ಆ ರೀತಿ ನಮ್ಮ ದಿನದಲ್ಲಿ ಎಷ್ಟೋ ಟೈಮನ್ನು ಕಳೆದುಕೊಂತ ಹೋಗ್ತಾ ಇರ್ತೀವಿ. ಹಿರಿಯರು ಏನ್ ಹೇಳ್ತಾರೆ, ಟೈಮನ್ನು ವೃಧಾ ಮಾಡ್ಬೇಡ, ಮತ್ತೆ ಅದು ಬರೋದಿಲ್ಲ. ನೋಡಿ, ಇವತ್ತು ದಿನ ಕಳೆದಿದೆ ಅಂದ್ರೆ ನಾವು ಮರಣಕ್ಕೆ ಒಂದು ದಿನ ಹತ್ತಿರ ಆಗ್ತಾ ಇದ್ದೀವಿ ಅಂತ. ಅಂತಹ ಸಮಯವನ್ನು ನಾವು ವೇಸ್ಟ್ ಮಾಡ್ಕೊಳ್ತಾ ಇದ್ವಿ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದ್ರೆ ಇವಾಗ ನೀವು ಈ ರೀತಿ ಟೈಮನ್ನು ವೇಸ್ಟ್ ಮಾಡ್ತಾ, ನೀವು ಸ್ವಲ್ಪ ವಯಸ್ಸಾದ ಮೇಲೆ ಏನೋ ಅನಾರೋಗ್ಯ ಬಂದ್ರೆ ಇವಾಗ ಧ್ಯಾನ ಕೂತ್ಕೋಬೇಕು, ಹೆಚ್ಚು ಸಮಯ ಇದರಲ್ಲಿ ಮೀಸಲಾಗಬೇಕು ಅಂದ್ರೆ ಆವಾಗ ಟೈಮ್ ನಿಮ್ಗೆ ಸಿಕ್ಕಲ್ಲ. ಮಕ್ಕಳು ಮೊಮ್ಮಕ್ಕಳು ಮತ್ತೊಂದು ಕೆಲಸ ಇರುತ್ತೆ. ಅದಕ್ಕೆ ಟೈಮ್ ಸಿಕ್ಕಿದ್ದಾಗ ಅದನ್ನು ಸರಿಯಾಗಿ ಬಳಸ್ಕೋಬೇಕು, ಅದಕ್ಕೆ ಗೌರವ ನೀಡಬೇಕು. ಆವಾಗ ಟೈಮ್ ನಿನಗೆ ಗೌರವ ಕೊಡುತ್ತೆ. ಮತ್ತು ಸಿಕ್ಸ್ತ್ ಒನ್, ಸೆಲ್ಫ್ಲೆಸ್ ಸರ್ವಿಸ್. ನಾನು, ನನ್ನದು, ನನ್ನಿಂದ ಎಂಬ ಭಾವನೆ ಇಲ್ಲದೆ ಏನಾದರೂ ಯಾರಿಗಾದರೂ ನೀಡು. ಇದು ಸಾಧ್ಯವಾಗದಿದ್ದರೂ ನೀನು ಯಾರಿಗೂ ಏನೂ ಕೊಡಬೇಡ. ನಿಮ್ಗಾದ್ರೆ ಈಗ ಯಾರಾದ್ರೂ ನೀರು ಕೇಳಿದ್ರೆ ಎಷ್ಟು ಏನು ವಿತೌಟ್ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಕೊಡ್ತೀವೋ ಪ್ರತಿಯೊಂದು ವಿಷಯದಲ್ಲಿ ಆ ರೀತಿ ನಾವು ಸೇವೆ ಮಾಡಬೇಕು. ಏನು ಪ್ರತಿಫಲ ಆಶಿಸಬಾರದು. ನಾನು ಮಾಡ್ತಾ ಇದ್ದೀನಿ ಅಂತ ಅಹಂ ನಮ್ಮಲ್ಲಿ ಇರಬಾರ್ದು. ಆ ರೀತಿ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಮಾಡೋದೇ ಬೇಡ. ಮಾಡಿದ್ರೆ ಪರಿಪೂರ್ಣವಾಗಿ ಸೇವೆ ಮಾಡಿ, ಇಲ್ಲ ಅಂದ್ರೆ ಮಾಡೋದೇ ಬೇಡ, ಸುಮ್ಮನೆ ಆಗ್ಬಿಡಿ ಅಂತ ಹೇಳ್ತಾ ಇದ್ದಾನೆ. ಯಾವುದು ಇವಾಗ ಕ್ಲಾಸ್ ಹೇಳ್ತಾವನಂದ್ರೆ ಪರಿಪೂರ್ಣವಾಗಿ ಹೇಳ್ಬೇಕು. ಇಲ್ಲ ಅಂದ್ರೆ ನಾನು ಒಂದು ಕಂಪ್ಯೂಟರ್ ಸೌಂಡು ಇದಕ್ಕೆ ಅಡ್ಜಸ್ಟ್ ಮಾಡ್ತೀನಿ, ಅದನ್ನು ಸಹ ಪರಿಪೂರ್ಣವಾಗಿ ಮಾಡ್ಬೇಕು. ಇಲ್ಲ ಅಂದ್ರೆ ಬಿಡ್ಬೇಕು. ಅದಕ್ಕೆ ಪತ್ರಿಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾನು ಮಾಡಿದ್ದೀನಿ ಅಂತ ಅಹಂ ಇಲ್ಲದೆ ಮಾಡಿ. ಪತ್ರಿಜಿ ಇಷ್ಟೊಂದು ಪಿರಮಿಡ್ಸ್ ಎಲ್ಲ ಕಟ್ಟಿದ್ದಾರೆ, ಯಾವಾಗಾದ್ರೂ ನಾನು ಕಟ್ಟಿದ್ದೀನಿ ಅಂತ ಹೇಳಿದಾರ? ನಮ್ಮೆಲ್ಲರ ಕನಸು ಇವತ್ತು ನಿಜವಾಗಿದೆ. ನಾವೆಲ್ಲರೂ ಥಾಟ್ ಪವರ್ ಇಟ್ಟಿದ್ದೀವಿ, ಇಲ್ಲಿ ಒಂದು ಪಿರಮಿಡ್ ಬೇಕಂತ, ಇಲ್ಲಿ ಅದು ಮ್ಯಾನಿಫೆಸ್ಟ್ ಆಗಿದೆ ಅಂತ ಹೇಳ್ತಾರೆ ಹೊರತು ನಾನ್ ಮಾಡಿದ್ದೀನಿ ಅಂತ ಎಲ್ಲಿ ಅಹಂ ತೋರಿಸಿಲ್ಲ. ಅದು ನಾವು ಪತ್ರಿಜಿಯಿಂದ ಕಲಿಬೇಕು. ಅದು ಸೆಲ್ಫ್ಲೆಸ್ ಸರ್ವಿಸು. ಸೆವೆಂತ್ ಒನ್, ಎಂಬ್ರೇಸ್ ದ ಪ್ರೆಸೆಂಟ್. ಅಂದ್ರೆ ನಮ್ಗೆಲ್ಲರೂ ರಮಣ ಮಹರ್ಷಿ, ಪರಮಹಂಸ, ಮೆಲಾರಪ್ಪ, ಓಶೋ ಎಲ್ಲರೂ ಹೇಳಿದ್ದಾರೆ ವರ್ತಮಾನದಲ್ಲಿ ಜೀವಿಸು ಅಂತ. ಪತ್ರಿಜಿ ಎಲ್ಲರೂ ಅಂದ್ರೆ ಇಲ್ಲಿ ಒಂದು ವರ್ಡ್, ಎಕ್ಸ್ಟ್ರಾ ವರ್ಡ್, ಎಂಬ್ರೇಸ್ ದ ಪ್ರೆಸೆಂಟ್. ಪ್ರೆಸೆಂಟ್ ಅನ್ನು ಅನುಭವಿಸು, ಆಸ್ವಾದಿಸು ಅಂತ ಹೇಳಿದ್ದಾರೆ. ಏನ್ ಆಸ್ವಾದನೆ ಮಾಡೋದು ಅಂದ್ರೆ ಇವಾಗ ನಾನು ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಮಾಡಬೇಕು, ನಾನು ಹೇಳ್ತಾ ಇರೋದು ಕರೆಕ್ಟಾ ಅಂತ ಚೆಕ್ ಮಾಡ್ಕೊಂಡು ನಾನು ಈ ಕ್ಲಾಸ್ ಮಾಡಿದ್ರೆ ಅದು ವರ್ತಮಾನದಲ್ಲಿ ಇದ್ದು ಮಾಡ್ತೇನೆ. ಆದ್ರೆ ನಾನು ಈ ಕ್ಲಾಸ್ ಮಾಡೋವಾಗ ನಮ್ಮಲ್ಲಿ ಆಲೋಚನೆ, ಇದು ಯೂಟ್ಯೂಬ್ ಲಿಂಕ್ ಅಲ್ವಾ, ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ಇದನ್ನು ಲೈಕ್ ಮಾಡ್ತಾರೆ, ಕಾಮೆಂಟ್ಸ್ ಎಷ್ಟು ಜನ ಇರ್ತಾರೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬೇಕು, ಈ ರೀತಿ ಆಲೋಚನೆಯಿಂದ ನಾನು ಕ್ಲಾಸ್ ಮಾಡಿದರೆ ಆ ವರ್ತಮಾನದಲ್ಲಿ ನಾನು ಆಸ್ವಾದನೆ ಮಾಡ್ತಾ ಇಲ್ಲ. ಅಂದ್ರೆ ಯಾವಾಗ ನೀವು ವರ್ತಮಾನವನ್ನು ಆಸ್ವಾದನೆ ಮಾಡುವುದಲ್ವೋ ಆ ಅಭ್ಯಾಸ ಮುಂದುವರಿಯುತ್ತೆ. ಯಾವತ್ತೂ ನೀವು ಪ್ರೆಸೆಂಟ್ ಅಲ್ಲಿ ಇರೋದೇ ಇಲ್ಲ. ಅದಕ್ಕೆ ಪತ್ರಿಜಿ ಪ್ರೆಸೆಂಟ್ ನಲ್ಲಿದ್ರೆ ಭಗವಂತ ಪ್ರೆಸೆಂಟೇಶನ್ಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಪ್ರೆಸೆಂಟ್ ನಲ್ಲಿದ್ರೆ ಎಷ್ಟೋ ಬಹುಮಾನಗಳು ನಿನಗೆ ಬರುತ್ತೆ. ದುಃಖ ಇರೋದಿಲ್ಲ, ಭಯ ಇರೋದಿಲ್ಲ, ಇವೆಲ್ಲ ನಮ್ಗೆ ಬಹುಮಾನ. ಪ್ರತಿಯೊಂದು ಕ್ಷಣವೂ ಆನಂದವಾಗಿ ಇರ್ತೀವಿ. ಭೂತ ಭವಿಷ್ಯತ್ನಲ್ಲಿ ಇರದೆ ಈ ಕ್ಷಣದಲ್ಲೇ ಇರು. ಅದು ಭೂತ ಭವಿಷ್ಯಕ್ಕೆ ಹೋದ್ರೆ ನಿಮ್ದು ಕರೆಕ್ಟ್ ಆಗೋಗ್ಬಿಡುತ್ತೆ. ಅಂದ್ರೆ ಒಂದು 6 to 7 hours ಪಾಸ್ಟ್ ಒಂದು ಕ್ಷಣ ಆಲೋಚನೆ ಮಾಡ್ಬೋದು. ಇವತ್ತು ನಾಳೆ 9 ಗಂಟೆಗೆ ತಿಂದಿದ್ದೀವಿ, ನಾಳೆ ಬೆಳಗ್ಗೆ 8 ಗಂಟೆಗೆ ತಿನ್ನೋಣ. ಇವತ್ತು ನಾಳೆ ಇದು ಮಾಡಿದ್ವಿ, ನಾಳೆ ಇದು ಮಾಡೋಣ, ಅಷ್ಟು ಮಾತ್ರ ನೆನಪಿಟ್ಕೊಳ್ಳೋಕೆ ಸಾಕು. ನಾನು 5 ಗಂಟೆಗೆ ಈ ತಿಂದೆ, ರಾತ್ರಿ 10 ಗಂಟೆಗೆ ಇನ್ನು ತಿನ್ಬೇಕು ಅಂತ ಒಂದು ಆಲೋಚನೆಗೋಸ್ಕರ ಪಾಸ್ಟ್ ಒಂದು 5-6 ಗಂಟೆ ಹಿಂದೆದ್ದು ನಾವು ಆಲೋಚನೆ ಮಾಡ್ಬೇಕು ಹೊರತು ಅದೇ ಇಟ್ಕೊಂಡಿರ್ಬಾರ್ದು. ನಾನು ರಾತ್ರಿ 9 ಗಂಟೆಗೆ ಒಂದು ಬುಕ್ ಓದ್ಬೇಕು. ಆ ರೀತಿ ಸ್ವಲ್ಪ ನೆನಪಿಟ್ಕೊಳ್ಳೋದಕ್ಕೂ ಹಳೇದು ಒಂದು ಕ್ಷಣ ಅಲ್ಲಿ ನಿಮ್ಮ ಮೆಮೊರಿಯಲ್ಲಿ ಬರ್ಬೇಕೆ ಹೊರತು
ಯಾವಾಗ್ಲೂ ಪಾಸ್ಟ್ ಅಲ್ಲಿ ಫ್ಯೂಚರ್ ಅಲ್ಲಿ ಇರಬಾರ್ದು. ವರ್ತಮಾನವೆಂಬುದು ಸ್ವಲ್ಪ ಮಟ್ಟಿನ ಗತ ಹಾಗೂ ಭವಿಷ್ಯತ್ತಿನೊಂದಿಗೆ ಮುಂದೆ ಸಾಗತ್ತೆ ಎಂದು ಆ ಆತ ಈ 7 ಸೂತ್ರಗಳನ್ನು ತನ್ನ ಶಿಷ್ಯನಿಗೆ ಹೇಳಿ ಅದೃಶ್ಯವಾಗ್ತಾನೆ. ಶಿಷ್ಯ ಒಂದು ಕಡೆ ತನ್ನ ವೃತ್ತಿಯನ್ನು ಮಾಡುತ್ತಾ ಈ 7 ಸೂತ್ರಗಳನ್ನು ಪಾಲಿಸಿ ಅವರು ಒಳ್ಳೆ ಜ್ಞಾನವಂತರು ಸಹ ಆಗ್ತಾನೆ. ಅಲ್ಲಿ ಇಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನು ಶರೀರ ಧರ್ಮವೇ ನಮ್ಮ ಮನಸ್ಸಿನ ಧರ್ಮವಾಗಬೇಕು. ಅವರೇ ಯೋಗಿ ಅಂತ ಸಹ ನಮ್ಗೆ ಅರ್ಥ ಆಗ್ಬೇಕು. ಏನು ಶರೀರ ಧರ್ಮ? ನಾವು ಏನೇನೋ ತಿಂತೀವಿ. ಶರೀರ ಏನ್ ಮಾಡುತ್ತೆ? ಅದಕ್ಕೆಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಮಿಕ್ಕಿದ್ದು ಸ್ವೇದ ರೂಪದಲ್ಲಾಗಿರ್ಬೋದು, ಯು ಟಾಯ್ಲೆಟ್, ಯೂರಿನು ರೂಪದಲ್ಲಾಗಿ ಅದನ್ನು ಹೊರಗೆ ಹಾಕುತ್ತೆ. ಅಂದ್ರೆ ಅದಕ್ಕೆ ಬೇಡದೇ ಇರುವವರನ್ನು ಹೊರ ಹಾಕುತ್ತೆ. ಅದೇ ರೀತಿ ಮನಸ್ಸು, ಯೋಗಿಯ ಮನಸ್ಸು ಯಾವ ರೀತಿ ಇರ್ಬೇಕಂದ್ರೆ, ಅದು ಅವ್ರಿಗೆ ಏನ್ ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಮತ್ತೆ ಎಲ್ಲವೂನು ಹೊರ ಹಾಕ್ಬೇಕು. ಈಗ ನಾವು ಏನೇನೋ ಆಹಾರ ತಿಂತಾ ಇರ್ತೀವಿ. ಅದು ಜಾಸ್ತಿ ತಿಂದ್ಬಿಡ್ತೀವಿ ಒಂದ್ಸಲ. ಆವಾಗ ನಮ್ಗೆ ಶರೀರ ಏನ್ ಮಾಡುತ್ತೆ? ಜೀರ್ಣ ಆಗೋದಿಲ್ಲ. ಅಜೀರ್ತಿ, ಮೋಷನ್ಸು, ವಾಮಿಟಿಂಗ್ಸು ಬಂದು ನಾವು ಎಷ್ಟು ಕಷ್ಟ ಪಡ್ತೀವಿ. ಅಂದ್ರೆ ನಮ್ಗೆ ಶರೀರಕ್ಕೆ ಬೇಕಾಗಿದ್ದಕ್ಕನ್ನು ಜಾಸ್ತಿ ಕೊಟ್ರೆ ಶರೀರಕ್ಕೆ ಯಾವ ರೀತಿ ತೊಂದರೆ ಆಗ್ತಾ ಇದೆಯೋ, ಮನಸ್ಸಿಗೆ ಬೇಕಾಗಿರೋದಕ್ಕಿಂತನೂ ಹೆಚ್ಚಾಗಿ ನೀಡಿದ್ರೆ ಮನಸ್ಸುನ ಅಷ್ಟು ಭಾರವಂತವಾಗಿ ಆಗತ್ತೆ. ಆ ಮನಸ್ಸನ್ನು ಹೊರಲಾರದೆ ನಾವೇನ್ ಮಾಡ್ತೀವಿ? ಅನೇಕ ರೋಗಗಳನ್ನು ಶರೀರಕ್ಕೆ ತಂದು ಕೊಡ್ತೀವಿ. ಅದಕ್ಕೆ ಪ್ರತಿಯೊಂದು ರೋಗಕ್ಕೆ ಡಾಕ್ಟರ್ಸ್ ಕಾರಣ ಏನ್ ಹೇಳ್ತಾರೆ? ಸೈಕೋಸೊಮ್ಯಾಟಿಕ್, ಇವು ಮನಸ್ಸಿನಿಂದ ಬರ್ತಾ ಇರುವ ಕಾಯಿಲೆಗಳು, ಸ್ಟ್ರೆಸ್ ಇಂದ ಬರ್ತಾ ಇರುವ ಕಾಯಿಲೆಗಳು ಅಂತ ಹೇಳ್ತಾರೆ. ಅದಕ್ಕೆ ಯೋಗಿ ಲಕ್ಷಣ ಯಾಗಿರ್ಬೇಕು? ಶರೀರ ಧರ್ಮ ಯಾವುದೋ ಮನಸ್ಸಿನ ಧರ್ಮನು ಸಹ ಅದೇ ಆಗಿರಬಹುದು. ಮತ್ತೆ ನೀವು ಯಾವ ರೀತಿ ಇದ್ರೋ, ಬೇರೆಯವ್ರು ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡಿದ್ರೋ ನಿಮ್ಗೆ ಖುಷಿ ಆಗುತ್ತೆ. ನೀವು ಬೇರೆಯವ್ರನ್ನ ಅದೇ ರೀತಿಯಲ್ಲಿ ಟ್ರೀಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ನೀವು ಒಬ್ರ ಮನೆಗೆ ಹೋಗ್ತೀರಾ, ಅವ್ರು ಖುಷಿಯಾಗಿ ಮಾತಾಡಿ ಕೂತ್ಕೊಂಡು ಕಾಫಿ ಕುಡೀರಿ ಅಂತ ನಿಮ್ಮನ್ನು ಗೌರವಿಸಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಪ್ರತಿಯೊಂದರ ವಿಷಯಗಳಲ್ಲಿ ನೀವು ಅದೇ ರೀತಿ ವರ್ತನೆ ಮಾಡಬೇಕು. ಮತ್ತೆ ಅಷ್ಟೇ ಅಲ್ಲ, ನಿಮ್ಗೆ ಯಾವುದು ತಿಂದ್ರೆ ಇಷ್ಟನೋ ಅದ ಅದೇ ರೀತಿ ಬೇರೆಯವ್ರ ಇಷ್ಟಗಳನ್ನು ನೋಡಿ ಅವ್ರಿಗೆ ಕೊಡ್ಬೇಕು. ಈಗ ನಿಮ್ಗೆ ಎಲ್ಲೋ ಸೀರೆ ಅಂದ್ರೆ ಇಷ್ಟ. ಯಾರಾದ್ರೂ ನಿಮ್ಗೆ ಆ ಸರ್ಪ್ರೈಸ್ ಗಿಫ್ಟ್ ಆಗಿ ಎಲ್ಲೋ ಸೀರೆ ತಂದ್ರೆ ತುಂಬಾ ಖುಷಿ ಪಡ್ತೀರ. ಅಂದ್ರೆ ನಿಮ್ಗೆ ಇಷ್ಟ ಆಗಿರೋರು ಬೇರೆಯವ್ರು ಕೊಟ್ರೆ ನೀವ್ ಎಷ್ಟು ಸಂತೋಷ ಪಡ್ತೀರೋ, ಬೇರೆಯವ್ರ ಇಷ್ಟನೂ ಸಹ ನೀವು ತಿಳಿದುಕೊಂಡು ಅದೇ ರೀತಿ ಅವ್ರಿಗೆ ಮಾಡ್ಬೇಕು. ನಿಮ್ಗೆ ಇವಾಗ 25 ಇಂಚಸ್ ಬೆಲ್ಟ್ ಸರಿ ಹೋಗುತ್ತಂತ ಅವ್ರಿಗೆ ಗಿಫ್ಟ್ ಆಗಿ ಕೊಡಬಾರದು. ನೀವು ಅವ್ರಿಗೇನು ಸೂಟ್ ಆಗತ್ತೆ ಅಂತ ತಿಳಿದುಕೊಂಡು ಅವ್ರಿಗೆ ಅದನ್ನು ನೀಡ್ಬೇಕು. ಇವೆಲ್ಲ ಯೋಗಿ ಲಕ್ಷಣ. ಅಷ್ಟೇ ಅಲ್ಲ, ಯಾವ ಧರ್ಮವನ್ನು, ಯಾರ ನಂಬಿಕೆಯನ್ನು ನಾವು ವಾದಿಸಬಾರದು. ಅದನ್ನು ಬೇರೆ ನಂಬಿಕೆಯನ್ನು ಹೀನವಾಗಿ ಮಾತಾಡಬಾರ್ದು. ಈಗ ಕೆಲವರು, ಈಗ ಸದ್ಯಕ್ಕೆ ಕೆಲವು ತಿಂಗಳಿನ ಮುಂದೆನೋ ಈ ವರ್ಷದ ಸ್ಟಾರ್ಟಿಂಗ್ ಅಲ್ಲೂ ಧ್ಯಾನಕ್ಕೆ ಬಂದಿರ್ತಾರೆ. ನಿಮಗೆ ಧ್ಯಾನ ಎಷ್ಟು ವರ್ಷಗಳಿಂದ ಮಾಡಿ ಪೂಜೆಗಳಕ್ಕಿಂತ ಧ್ಯಾನದ್ದು ಗొప్ప ಇದು ಗ್ರೇಟ್ ಅಂತ ನಿಮ್ಗೆ ಅರ್ಥ ಆಗಿ ಅದನ್ನು ಬಿಟ್ಟಿದ್ದು ಮಾಡ್ತಾ ಇರ್ತೀರ. ಆದ್ರೆ ಇವಾಗ ಮಾಡ್ತಾ ಇರೋರು, ಹೊಸದಾಗಿ ಬಂದಿರೋರೆಲ್ಲ ಮಾಡ್ತಿರ್ತಾರೆ. ಸುಮ್ಮನೆ ನೀವು ನೋಡ್ತಾ ಇರ್ಬೇಕೆ ಹೊರತು ಇದು ಸರಿ ಇಲ್ಲ, ಇದು ಮಾಡಬಾರ್ದು. ಒಂದು ಸಲ ಇದಕ್ಕಿಂತ ಹೆಚ್ಚಿದ್ದು ಧ್ಯಾನ ಅಂತ ಹೇಳ್ಬಿಡ್ಬೇಕೆ ಹೊರತು ಅವರನ್ನು ಕಾಮೆಂಟ್ ಮಾಡೋದು, ಎಷ್ಟು ಹೇಳಿದ್ರೇನೆ ಇಷ್ಟೇ ಅಂತ ಜಡ್ಜ್ ಮಾಡೋದು, ಇವೆಲ್ಲ ಮಾಡಬಾರ್ದು. ಯಾವ ಮತವನ್ನು ಸಹ ವಾದಿಸಬಾರ್ದು. ನೋಡಿ, ಇವಾಗ ಹಿಂದೂವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಮುಸ್ಲಿಮ್ಗೆ ಅವ್ರು ಮಕ್ಕ ಕಡೆಗೆ ಮ್ಯಾಟ್ ಹಾಕೊಂಡು ನಮಾಜ್ ಮಾಡಿದ್ರೆ ಗ್ರೇಟ್ ಅನ್ಸುತ್ತೆ. ಕ್ರಿಸ್ಟಿಯನ್ಸ್ಗೆ ಸಂಡೇ ಚರ್ಚ್ಗೆ ಹೋಗಿ ಏನೋ ಓದಿದ್ರೆ ಅವ್ರಿಗೆ ಗ್ರೇಟ್ ಅನ್ಸುತ್ತೆ. ಯಾರ ನಂಬಿಕೆ ಅವ್ರದ್ದು. ನೀವು ಅದನ್ನು ಆ ಕಿಂಚಪರಚಬಾರ್ದು, ಮತ್ತೆ ಅದು ಹೀನರಾಗಿ ನೋಡಬಾರ್ದು. ಎಲ್ಲರಿಗೂ ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು. ಮತ್ತೆ ಯೋಗಿ ಅನ್ನೋರು ಇದು ಆ ಅದ್ಭುತಗಳನ್ನು ಪ್ರದರ್ಶಿಸಬಾರದು. ಅಂದ್ರೆ ಈಗ ಏನೋ ಒಂದು ಪವಾಡ, ಒಂದು ರುದ್ರಾಕ್ಷಿ ತೆಗೆಯೋದು, ಈ ತರ ಪವಾಡ ಮಾಡಿ ತೋರಿಸಿ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತೀಯ. ಕೆಲವು ವರ್ಷಗಳ ನಂತರ
ಅದು ಆ ಪವಾಡ ಮಾಡೋ ಶಕ್ತಿ ನಿಮ್ಮ ಹತ್ರ ಇರೋದಿಲ್ಲ, ಯಾರು ಅಟ್ರಾಕ್ಟ್ ಆಗೋದಿಲ್ಲ. ಅದಕ್ಕೆ ಎಲ್ಲಿ ಒಬ್ಬ ಯೋಗಿ ಅದ್ಭುತಗಳನ್ನು ಪ್ರದರ್ಶಿಸಬಾರ್ದು. ಅವರವರೇ ಅವರಲ್ಲಿರುವ ಗ್ರೇಟ್ನೆಸ್ ತಿಳಿದುಕೊಂಡ್ರೆ ಓಕೆ. ನೋಡಿ, ಈಗ ಸಿಕ್ಸ್ ಪ್ಯಾಕ್ ಬಾಡಿ ಮಾಡಿರೋರು ಎಲ್ಲರ ಮುಂದೆ ಬಂದು ಆ ಪ್ಯಾಕ್ ನಮ್ಗೆ ತೋರಿಸ್ಬೇಕಂತ ಶೋಲ್ಡರ್ಸ್ ಹಿಂಗ್ ಅನ್ನೋದು ಹಂಗ್ ಅನ್ನೋದು ಮಾಡ್ತಾ ಇರ್ತಾರೆ. ಒಬ್ಬ ಅಂದವಾಗ ಹುಡುಗಿ ಚೆನ್ನಾಗಿರ್ತಾರೆ ನೋಡೋಕೆ. ಅಂದ್ರೆ ಎಲ್ಲ ಒಂದು ಫಂಕ್ಷನ್ ಅಂತ ಬಂದ್ರೆ ಅವ್ರು ಸುಮ್ನೆ ಕೂದ್ಲು ಹಿಂಗ್ ಅನ್ಕೊಳ್ಳೋದು, ಹ್ಯಾಂಡ್ ಬ್ಯಾಗ್ ಹಿಂಗ್ ಅನ್ನೋದು, ಡ್ರೆಸ್ ಹಿಂಗ್ ಮಾಡೋದು, ಏನೋ ಒಂದು ಮಾಡ್ತಾರೆ ಎಲ್ಲರ ಅಟ್ರಾಕ್ಷನ್ ನಮ್ ಕಡೆ ಬರ್ಬೇಕು ಅಂತ. ಆದ್ರೆ ಅವ್ರು ಒರಿಜಿನಲ್ ಮೂಲತತ್ವಕ್ಕೆ ವ್ಯಾಲಿಡಿಟಿ, ಆ ಮೂಲತತ್ವವನ್ನು ನಾವು ಗೌರವಿಸ್ಬೇಕೇ ಹೊರತು ಈ ಅಟ್ರಾಕ್ಷನ್ಸ್ ಅನ್ನು ನಾವು ನೋಡ್ತಾ ಇರ್ತೀವಿ. ಆದ್ರೆ ಆ ಹುಡುಗಿಗೆ ಅರ್ಥ ಆಗೋದಿಲ್ಲ, ನನಗೆ ಬೆಲೆ ನಾನೇ ಕಳೆದುಕೊಂತಾ ಇದ್ದೀನಿ ಅಂತ. ಈಗ ನೋಡಿ, ಕೆಲವರು ಒಂದು 20 ತುಲ ಬಂಗಾರ ಹಾಕೊಂಡ್ ಬರ್ತಾರೆ, ಅದನ್ನು ತೋರಿಸ್ಬೇಕಂತ ಈ ಕಡೆ ಆ ಕಡೆ ನೋಡ್ತಾ ಇರ್ತಾರೆ. ಅಂದ್ರೆ ಬಂಗಾರದವನ್ನು ನೋಡಿ ಇವ್ರಿಗೆ ಬೆಲೆ ಕೊಡ್ಬೇಕಂತ ಅನ್ಕೊಂಡಿದ್ದಾರೆ ಹೊರತು ಅವ್ರಿಗೆ ಬೆಲೆನ ಅವರೇ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಕೆಲವರು ಒಂದು ಬೆಂಜ್ ಕಾರ್ ತಂದು ತಕ್ಷಣ ಅವ್ರಿಗೆಲ್ಲರೂ ಸೆಲ್ಯೂಟ್ ಮಾಡ್ಬೇಕು, ಸರ್ ಏನ್ ಸರ್ ಎಷ್ಟು ಚೆನ್ನಾಗಿದೆ ಕಾರ್ ಅಂತ ಈ ರೀತಿ ಹೊಗಳ್ಬೇಕು ಅಂತ. ಕಾರನ್ನು ನೋಡಿ ಇವ್ರನ್ನ ಹೊಗಳ್ತಾ ಇದ್ದಾರೆ, ಕಾರ್ ಇಲ್ಲ ಅಂದಾಗ ಇವ್ರಿಗೆ ಯಾರು ಹೊಗಳೋದಿಲ್ಲ. ಆ ರೀತಿ ಹೊಗಳಿಕೆ ನಮ್ಗೆ ಬೇಕಾ? ನಮ್ಮನ್ನು ನೋಡಿ ನಮ್ಮ ವ್ಯಾಲ್ಯೂನ ಅವ್ರು ತಿಳಿದುಕೊಂಡು ನಮ್ಮ ಹತ್ರ ಬರ್ಬೇಕೆ ಹೊರತು ಈ ಪ್ರಾಪಂಚಿಕ ವಿಷಯಗಳನ್ನು ನೋಡಿ ನಮ್ಮ ಹತ್ರ ಹರಬಾರ್ದು. ಅಂದ್ರೆ ಈಗ ರಮಣ ಮಹರ್ಷಿ ಏನೂ ಹಾಕ್ಕೊಂಡಿಲ್ಲ, ಒಂದು ಕೌಪೀನವನ್ನ ಹಾಕ್ಕೊಂಡು ಒಂದು ಕಡೆ ಕೂತ್ಕೊಂಡಿದ್ರೆ ಎಷ್ಟೋ ಜನ ಬರ್ತಾರೆ. ಅವ್ರು ರೋಡಲ್ಲಿ ಕೂತ್ಕೊಂಡ್ರೇನೋ ಅವ್ರ ಮುಂದೆ ಎಷ್ಟೋ 10 ಜನ ಆದ್ರೂ ಬಂದು ಕೂತ್ಕೊಂತಾರೆ. ಅಂದ್ರೆ ನಮ್ಮ ವ್ಯಾಲ್ಯೂ ವೈಬ್ರೇಷನ್ಸ್ ಯಾವ ರೀತಿ ಇರ್ಬೇಕಂದ್ರೆ ನಮ್ಮ ಒಡವೆಗಳನ್ನು, ನಮ್ಮ ಕಾರ್ಗಳನ್ನು, ನಮ್ಮ ಅಂದವನ್ನು ನೋಡಿ ನಮ್ಮ ಹತ್ರ ಬರಬಾರ್ದು. ನಮ್ಮ ಜ್ಞಾನವನ್ನು, ನಮ್ಮ ಒಳ್ಳೆತನ ಅಂದ ವೈಬ್ರೇಷನ್ಸ್ ನೋಡಿ ನಮ್ಮ ವ್ಯಾಲ್ಯೂ ಅನ್ನು ಗುರ್ತಿಸಿ ಬರಬೇಕು. ಆ ರೀತಿ ಒಬ್ಬ ಯೋಗಿ ಜೀವನ ಮಾಡಬೇಕು. ಇವೆಲ್ಲವೂ ಸಹ ಜೀವನ ಸೂತ್ರಗಳು. ಆ ರೀತಿ ನಾವೆಲ್ಲರೂ ಇರಬೇಕು ಅಂತ ಹೇಳ್ತಾರೆ. ಇವೆಲ್ಲವೂ ನಾವು ಪ್ರತಿದಿನ ಆಚರಣೆ ಮಾಡಬೇಕು, ಸುಮ್ಮನೆ ಕೇಳೋದಿಲ್ಲ. ಎಷ್ಟು ನಾನು ಇದರಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ, ನನ್ನಲ್ಲಿ ಯೋಗ ಲಕ್ಷಣ ಇದೆಯಾ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೊತಾ ಹೋದ್ರೆ ನಾವು ಏನು ಸಾಧಿಸಬೇಕು ಅನ್ಕೊಂತಿದ್ದೀವೋ ಅದನ್ನು ಒಂದಿನ ಸಾಧಿಸುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ಈ ಅವಕಾಶ ನೀಡಿದ್ದಕ್ಕೆ. ನಿಮ್ಮೆಲ್ಲರ ಜೊತೆ ಈ ನಮ್ಗೆ ಗೊತ್ತಿರೋದ ಜ್ಞಾನವನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ನೀಡಿದ್ದಕ್ಕೆ ಈ ಮೈಸೂರು ಸೊಸೈಟಿ ಅವ್ರಿಗೆಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.